Hello everyone, Namaskara. This is Mr. Balesh Deganati. Welcome to Physics Wala Chemistry classes. This is our third class on Atomic Structure chapter. Last two class alli ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಅಂತ ನೋಡೋಣ. In fact, last class ಅಲ್ಲಿ ಏನು ಸ್ಟಡಿ ಮಾಡಿದ್ದೀವಿ ಅಂತ ನೋಡೋಣ. Okay? What all we studied? Thomson's model of atom. We are done with what? Thomson's model of atom. ಅಂದರೆ different model of atom ಸ್ಟಡಿ ಮಾಡಿದ್ದೀವಿ. ಫಸ್ಟು ಸಬ್ ಅಟಾಮಿಕ್ ಪಾರ್ಟಿಕಲ್ ಸ್ಟಡಿ ಮಾಡಿದ್ವಿ ಫಸ್ಟ್ ಕ್ಲಾಸಲ್ಲಿ. ಎರಡನೇ ಕ್ಲಾಸಲ್ಲಿ ರೈಟ್ ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಯಾವ ಥರ ಅರೇಂಜ್ಮೆಂಟ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಸ್ಟಡಿಡ್ ಟು ಡಿಫರೆಂಟ್ ಇಂಪಾರ್ಟೆಂಟ್ ಮಾಡೆಲ್ಸ್, ದಟ್ ಈಸ್ ಥಾಮ್ಸನ್ಸ್ ಮಾಡೆಲ್ ಆ್ಯಂಡ್ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಆಟಮ್. ಓಕೆ, ಆಮೇಲೆ ಅದರದ್ದು ಡಿಮೆರಿಟ್ಸ್ ಕೂಡ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಅಟಾಮಿಕ್ ನಂಬರ್ ಅಂದರೆ ಏನು, ಮಾಸ್ ನಂಬರ್ ಅಂದರೆ ಏನು, ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ರೈಟ್ ಸಿಂಬಾಲ್ ಕೊಟ್ಟು ಅಟಾಮಿಕ್ ನಂಬರ್ ಮಾಸ್ ನಂಬರ್ ಕೊಟ್ಟಿದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಅಟಾಮಿಕ್ ನಂಬರ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಆಲ್ ದಟ್ ವಿ ಹ್ಯಾವ್ ಸ್ಟಡಿಡ್ ವಿತ್ ಎಕ್ಸಾಂಪಲ್ಸ್. ಆಮೇಲೆ ವಿ ಹ್ಯಾವ್ ಸ್ಟಡಿಡ್ ವಾಟ್ ಐಸೋಟೋಪ್ಸ್ ಅಂದರೆ ಏನು, ಐಸೋಬಾರ್ಸ್ ಅಂದರೆ ಏನು, ಐಸೋಟೋನ್ಸ್ ಅಂದರೆ ಏನು, ಇವನ್ ಐಸೋಡಾಫರ್ಸ್ ಅಂದರೆ ಏನು, ವಿತ್ ಎಕ್ಸಾಂಪಲ್ಸ್ ವಿ ಆರ್ ಡನ್. ಫೈನಲಿ ವಿ ಹ್ಯಾವ್ ಸ್ಟಡಿಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಡೆವಲಪ್ಮೆಂಟ್ ಲೀಡಿಂಗ್ ಟು ಬೋರ್ಸ್ ಮಾಡೆಲ್ ಆಫ್ ಆಟಮ್. ಅಂದರೆ ನೆಕ್ಸ್ಟ್ ಮಾಡೆಲ್ ಆಫ್ ಆಟಮ್ ದಟ್ ಕಮ್ಸ್ ನೆಕ್ಸ್ಟ್. ಓಕೆ, ದಟ್ ಇಸ್ ಬೇಸಿಕ್ಲಿ ಏನಂತಂದ್ವಿ ನಾವು, ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಆಟಮ್ ಡಿಮೆರಿಟ್ಸ್ ಇರೋದ್ರಿಂದ ಅದು ಲೈನ್ ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲೈನ್ ಮಾಡಲ್ವಾ. ಸೊ ದೇರ್ ಫೋರ್ ಬೋರ್ಸ್ ಮಾಡೆಲ್ ಅವಶ್ಯಕತೆ ಇತ್ತು. ಇಸ್ ದಟ್ ಕ್ಲಿಯರ್? ಅಂಡ್ ಡೀಟೇಲ್ ಆಗಿ ವಿ ವಿಲ್ ಸ್ಟಡಿ ಇಟ್ ಇನ್ ದ next class when we come to Bohr's model. So all that we have studied in the last class. Right? Now in this class what we are going to study, nodri, wave nature of electromagnetic radiation. Electromagnetic radiation ge wave nature irutte, adra bagge detail agi study madona. And then electromagnetic spectrum. Okay? And then limitations of electromagnetic wave theory. Electromagnetic wave theory ಏನು ಸ್ಟಡಿ ಮಾಡ್ತೀವಿ, ಅದರದ್ದು ಲಿಮಿಟೇಷನ್ಸ್ ಅನ್ನು ಸ್ಟಡಿ ಮಾಡೋಣ. ಆಮೇಲೆ ಟು ಇಂಪಾರ್ಟೆಂಟ್ phenomena, that is black body radiation and photoelectric effect. Finally we will study about Planck's quantum theory, which would explain us about black body radiation and photoelectric effect. All that we are going to study in today's class. Okay na? Right, so let's get started today. First, wave nature of electromagnetic radiations. Wave nature of electromagnetic radiation. It is also called as what? Electromagnetic wave theory. Wave nature of electromagnetic radiations ಅನ್ನು ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಯಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ನೋಡ್ರಿ, ದಿಸ್ ಪರ್ಟಿಕ್ಯುಲರ್ ಥಿಯರಿ ಯಾವುದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ಇಟ್ ವಾಸ್ ಪುಟ್ ಫಾರ್ವರ್ಡ್ ಬೈ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅನ್ನೋರು 1864 ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅನ್ನೋರು he put forward a theory called as electromagnetic wave theory. ಆ್ಯಂಡ್ ದ ಮೇನ್ ಪಾಯಿಂಟ್ಸ್, ಈ ಥಿಯರಿ ಪ್ರಕಾರ ಯಾವ್ಯಾವ ಪಾಯಿಂಟ್ಸನ್ನು ಅವರು ಪುಟ್ ಫಾರ್ವರ್ಡ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಪ್ರಕಾರ ಮ್ಯಾಕ್ಸ್ವೆಲ್ ಏನು ಹೇಳ್ತಾರೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಬಾಡಿ, ಇದೊಂದು ಪರ್ಟಿಕ್ಯುಲರ್ ಬಾಡಿ ಅಂದ್ಕೊಳ್ರಿ, ಇದು ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇದೆ ಅಥವಾ ಅಬ್ಸಾರ್ವ್ ಮಾಡ್ತಾ ಇದೆ ಅಂತಂದರೆ ಅದು ಯಾವ ಫಾರ್ಮಲ್ಲಿ ಮಾಡುತ್ತೆ, ರೇಡಿಯೇಷನ್ಸ್ ಫಾರ್ಮಲ್ಲಿ, ವೇವ್ ಫಾರ್ಮಲ್ಲಿ ಮಾಡುತ್ತೆ. ಒಂದು ಪರ್ಟಿಕ್ಯುಲರ್ ಬಾಡಿ ಎನರ್ಜಿಯನ್ನು ಎಮಿಟ್ ಮಾಡೋದಿದ್ರೆ ಅಥವಾ ಅಬ್ಸಾರ್ವ್ ಮಾಡೋದಿದ್ರೆ ರೇಡಿಯೇಷನ್ಸ್ ಅಥವಾ ವೇವ್ ಫಾರ್ಮಲ್ ಮಾಡುತ್ತೆ, ಆ್ಯಂಡ್ ಅದು ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಸೊ ಏನು ಹೇಳುತ್ತೆ ಇದು, ಪರ್ಟಿಕ್ಯುಲರ್ ಬಾಡಿ ಎನರ್ಜಿಯನ್ನು ಎಮಿಟ್ ಮಾಡೋದಾದರೆ ಕಂಟಿನ್ಯೂಸ್ಲಿ ಎಮಿಟ್ ಮಾಡ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಥವಾ ರೇಡಿಯೇಷನ್ಸ್. ಅಬ್ಸಾರ್ವ್ ಮಾಡೋದಿದ್ರು ಇಟ್ ವಿಲ್ ಅಬ್ಸಾರ್ಬ್ ಕಂಟಿನ್ಯೂಸ್ಲಿ ಇನ್ ದ ಫಾರ್ಮ್ ಆಫ್ ವೇವ್ಸ್ ಆರ್ ರೇಡಿಯೇಷನ್ಸ್. ದಟ್ ಈಸ್ ಪಾಯಿಂಟ್ ನಂಬರ್ 1. ಸೊ ಪಾಯಿಂಟ್ ನಂಬರ್ 1 ಏನು ಹೇಳುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ಇಟ್ ಸೇಸ್ ದ್ಯಾಟ್ ಎ ಬಾಡಿ emits or absorbs energy continuously in the form of radiations or waves. This form of energy is called, ಯಾವ ಟೈಪ್ ಎನರ್ಜಿ ಅಂತಾರೆ ಇದಕ್ಕೆ, ರೇಡಿಯಂಟ್ ಎನರ್ಜಿ ಅಂತಾರೆ. ದಿಸ್ ವೇ ಆಫ್ ಎನರ್ಜಿ ಇಸ್ ಕಾಲ್ಡ್ ರೇಡಿಯಂಟ್ ಎನರ್ಜಿ. ಅರ್ಥ ಆಯ್ತಾ? ಒಂದು ಪರ್ಟಿಕ್ಯುಲರ್ ಬಾಡಿ ಎನರ್ಜಿಯನ್ನು ಎಮಿಟ್ ಮಾಡಿದರೆ ಅಥವಾ ಅಬ್ಸಾರ್ವ್ ಮಾಡಿದರೆ ಅದು ಕಂಟಿನ್ಯೂಸ್ ಆಗಿ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್. ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್ ಎನರ್ಜಿ ಎಮಿಟ್ ಅಥವಾ ಅಬ್ಸಾರ್ವ್ ಮಾಡೋದಕ್ಕೆ ಏನಂತಾರ, ಇಟ್ ಈಸ್ ಕಾಲ್ಡ್ ಆಸ್ ರೇಡಿಯಂಟ್ ಎನರ್ಜಿ. ಇಸ್ ದಟ್ ಕ್ಲಿಯರ್? ಸೊ ಪಾಯಿಂಟ್ ನಂಬರ್ 2 ನೋಡೋಣ ಈಗ.
what it says. ಆ ರೇಡಿಯೇಷನ್ಸ್ ಅಥವಾ ವೇವ್ಸ್ ಏನಿರುತ್ತಲ್ವಾ, they are associated with electric field and magnetic field perpendicular to each other. ಇಲ್ಲಿ ನೋಡ್ರಿ, if this is the electric field, the red part is electric field and the blue part will be what? The magnetic field. The electric field and magnetic field are perpendicular to each other, and this black line which is indicating the direction. Is that clear? Right? Observe madri illi. If this is the energy which is emitted, that radiation or wave is having what? Electric field, magnetic field. If this is electric field, this is magnetic field, perpendicular to each other and perpendicular to the direction of propagation. So that is what is point number 2. The radiations. ಅವೇನ್ ರೇಡಿಯೇಷನ್ ಫಾರ್ಮ್ನಲ್ಲಿ ಎನರ್ಜಿ ಎಮಿಟ್ ಆಗ್ತಾ ಇರುತ್ತೆ ಅಥವಾ ಅಬ್ಸಾರ್ಬ್ ಆಗ್ತಾ ಇರುತ್ತೆ, the radiations are associated with electric and magnetic field. Electric and magnetic field perpendicular to each other. Perpendicular to each other and to the direction of propagation. And to the direction of propagation. This is point number 2. This is point number 2. Point number 1, you know, energy is emitted or absorbed continuously in the form of radiations. It is called as radiant energy. Point number 2, you know, the radiation is associated with electric and magnetic field perpendicular to each other and to the direction of propagation. That is number 2. Number 3, these radiations are called ಈ ರೇಡಿಯೇಷನ್ಸ್ ಏನಂತಾರ್ರಿ? ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ these radiations are called electromagnetic radiations. These radiations are called electromagnetic radiations. ಅರ್ಥ ಆಯ್ತಾ? ಯಾವ ರೇಡಿಯೇಷನ್ಗೆ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್, ಆ ರೇಡಿಯೇಷನ್ಸ್ ಏನಂತಾರೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತಾರೆ. Is that clear? Andre body is emitting electromagnetic radiations when it is emitting energy. Is that clear? Point number 4 ಏನು? Point number 4 ಏನಪ್ಪಾ ಅಂತಂದ್ರೆ, these electromagnetic radiations, EMR, electromagnetic radiations do not need any medium for propagation. They do not need any medium for propagation. Is that clear? Example, ಸನ್ನಿಂದ ನಮಗೇನು ರೇಡಿಯೇಷನ್ಸ್ ಬರುತ್ತೆ, ಸೂರ್ಯನಿಂದ ಏನು ನಮಗೆ ರೇಡಿಯೇಷನ್ಸ್ ಬರುತ್ತಲ್ಲ, those radiations travel in space. They do not have a particular medium for propagation. So this is what is about electromagnetic wave theory. Okay, according to electromagnetic wave theory, ಒಂದು ಬಾಡಿ ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇದ್ರೆ in the form of radiation or wave ಅದು ಎಮಿಟ್ ಮಾಡ್ತಾ ಇರುತ್ತೆ. And that kind of energy is called radiant energy, and those radiations are associated with electric and magnetic field perpendicular to each other and to the direction of propagation. That is point number 2. And point number 3 is that ಈ ರೇಡಿಯೇಷನ್ಸ್ಗೆ ಎಲೆಕ್ಟ್ರಿಕ್ and magnetic field ಇರೋದ್ರಿಂದ the radiations are called electromagnetic radiation. Point number 4 is that these electromagnetic radiations can propagate through, they do not require a particular medium. They can propagate in space also. Okay, so that is about electromagnetic wave theory, students. Fine. With this we'll go to important characteristics of those waves. ಅದೇನು ವೇವ್ಸ್ ಅಂತ ನಾವು ಸ್ಟಡಿ ಮಾಡಿದ್ದೀವಿ ಈಗ, ಅದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಟಡಿ ಮಾಡೋಣ. ಇದು ಒಂದು ವೇವ್ ಅನ್ಕೊಳ್ಳೋಣ. ಈ ಥರ ಎನರ್ಜಿ ಪ್ರೊಪಗೇಟ್ ಆಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ವೇವ್ಸ್, ಇನ್ ದ ಫಾರ್ಮ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಅಪ್ಸ್ಗೆ ಏನಂತಾರ್ರಿ? ಕ್ರೆಸ್ಟ್ ಅಂತಾರ. ಡೌನ್ಸ್ಗೆ ಅಥವಾ ಡೆಪ್ತ್ಗೆ ಏನಂತಾರ? ಟ್ರಫ್ ಅಂತಾರ.
If this is the mean position of direction of propagation, ಈ ತರ ನೀವು ತಗೊಂಡ್ರಿ ಅಂತಂದ್ರೆ this up of the wave is called crest, the depth of the wave is called trough. Is that clear? ಈ ತರ ups and downs ಆಗಿ wave ಮೂವ್ ಆಗ್ತಾ ಇರುತ್ತೆ in 3 dimension. Fine. These are having some important characteristics. Characteristics of wave ನೋಡೋಣ. First characteristic ಏನ್ರಿ? Wavelength. ಅದನ್ನ ನಾವು lambda ಅಂತ ಬರಿತೀವಿ. Lambda. Is that clear? The symbol lambda is given for wavelength. Okay, what is a wavelength? The distance between two neighboring trough or two neighboring crest is known as wavelength. ನಾನು ನಿಮಗೆ ಏನು ಹೇಳಿದೆ? ಇಲ್ಲೊಂದು crest ಇದೆ, ಇಲ್ಲೊಂದು crest ಇದೆ, ಇಲ್ಲೊಂದು ಕ್ರೆಸ್ಟ್ ಇದೆ. ಎರಡು ಕ್ರೆಸ್ಟ್ದ ನಡುವೆ ಇರುವಂಥ ಡಿಸ್ಟೆನ್ಸ್ಗೆ ನಾವು ವೇವ್ಲೆಂತ್ ಅಂತೀವಿ. ಅಥವಾ ಇಲ್ಲೊಂದು ಟ್ರಫ್ ಇದೆ, ಇಲ್ಲೊಂದು ಟ್ರಫ್ ಇದೆ, ಎರಡು ಟ್ರಫ್ ನಡುವೆ ಇರುವಂಥ ಡಿಸ್ಟೆನ್ಸ್ಗೆ ನಾವು ಲ್ಯಾಂಬ್ಡಾ ಅಂತೀವಿ. ಸೊ ವೇವ್ಲೆಂತ್ ಅಂದರೆ ಏನ್ರಿ? ಡಿಸ್ಟೆನ್ಸ್ ಬಿಟ್ವೀನ್ ಟು ಕ್ರೆಸ್ಟ್ ಆರ್ ಟು ಟ್ರಫ್ ಈಸ್ ಕಾಲ್ಡ್ ಆಸ್ ವೇವ್ಲೆಂತ್. ಸಿನ್ಸ್ ಇಟ್ ಈಸ್ ಅಬೌಟ್ ಲೆಂತ್, ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ವಾಟ್? ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಸೆಂಟಿಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ನ್ಯಾನೋಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಆಂಗ್ಸ್ಟ್ರಾಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಪಿಕೋಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯು ಶುಡ್ ನೋ ದ್ಯಾಟ್. ನ್ಯಾನೋಮೀಟರ್ ಅಂದರೆ ಏನ್ರಿ? 1 ನ್ಯಾನೋಮೀಟರ್ ಅಂದರೆ 10⁻⁻9 ಮೀಟರ್. ಆಂಗ್ಸ್ಟ್ರಾಮ್ ಅಂದರೆ 1 ಆಂಗ್ಸ್ಟ್ರಾಮ್ ಅಂದರೆ 10⁻10 ಮೀಟರ್. 1 ಪಿಕೋಮೀಟರ್ ಅಂದರೆ 10⁻12 ಮೀಟರ್. The distance between two adjacent crest, two adjacent trough is called as wavelength. Understood? Right. So next let's go to next property or character which is called as frequency. ಅದನ್ನ ನಾವು ನ್ಯೂ ಅಂತ ಬರಿತೀವಿ. ಹೆಂಗೆ ಓದ್ಬೇಕು ಅದನ್ನ? ನ್ಯೂ ಅಲ್ಲ, ನ್ಯೂ ಅಂತ ಓದ್ಬೇಕು ಅದನ್ನ. ಓಕೆನಾ? ರೈಟ್. ದ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆನ್ಸಿ ಆಫ್ ದ ವೇವ್ ಅಂದ್ರೆ ಏನು? ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ಅ ವೇವ್ ಪಾಸಸ್ ಥ್ರೂ ಅ ಗಿವನ್ ಪಾಯಿಂಟ್ ಇನ್ ಅ ಮೀಡಿಯಂ ಇನ್ 1 second. It is denoted by nu and is expressed in cycle per second. Is that clear? So what is the frequency here? Frequency ಅಂತಂದ್ರೆ then frequency of a wave is the number of times a wave passes through a given point. ಇಲ್ಲಿ ನೋಡ್ರಿ, ಇದೊಂದು ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಈಗ ಇದೊಂದು ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಅಟ್ ದಿಸ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಓಕೆ, ಇದು ಒಂದು ಸಲ ಬಂತಿಲ್ಲಿ, ಅರ್ಥ ಆಯ್ತಾ? ಸೊ ಇಲ್ಲಿಂದ ವೇವ್ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಬಂದರೆ ಇದೇ ಪಾಯಿಂಟಿಗೆ ಅದು ಒಂದು ಸಲ ಬಂತು. ಹಿಂಗೆ ಮತ್ತೆ ಹಿಂಗೆ ಹೋಗೋದು, ಇನ್ನೊಂದು ಸಲ ಬರುತ್ತೆ, ಮತ್ತೆ ಇನ್ನೊಂದು ಸಲ ಬರುತ್ತೆ, ಮತ್ತೆ ಇನ್ನೊಂದು ಸಲ ಬರುತ್ತೆ. ಹಿಂಗೆ 1 ಸೆಕೆಂಡಲ್ಲಿ ಒಂದೇ ಒಂದು ಪಾಯಿಂಟಿಗೆ ಎಷ್ಟು ಸಲ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಇಟ್ಸ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ದೆನ್ ಫ್ರೀಕ್ವೆನ್ಸಿ ಆಫ್ ಅ ವೇವ್ ಇಸ್ ದ ನಂಬರ್ ಆಫ್ ಟೈಮ್ಸ್ ಅ ವೇವ್ ಪಾಸಸ್ ಥ್ರೂ ಅ ಗಿವನ್ ಪಾಯಿಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮೀಡಿಯಮ್ ಇನ್ 1 particular second. ಇಸ್ ದಾಟ್ ಕ್ಲಿಯರ್? ಈ ಪರ್ಟಿಕ್ಯುಲರ್ ಪಾಯಿಂಟ್ನಿಂದ ಹಿಂಗೆ ಹೋಗಿಬಿಟ್ಟು ಒಂದು ಟ್ರಫ್ ಆಗಿ ಒಂದು ಕ್ರೆಸ್ಟ್ ಆದರೆ ಒಂದು ಸಲ ಬಂದಂಗೆ ಅದು. ಇಲ್ಲಿಂದ ಇಲ್ಲಿಗಲ್ಲ, ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬರಬೇಕು. ಇಸ್ ದಾಟ್ ಕ್ಲಿಯರ್? ದಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ 1 time it has come. ಸೊ ಈ ಥರ 1 ಸೆಕೆಂಡಲ್ಲಿ ಎಷ್ಟು ಸಲ ಬರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಇದಕ್ಕೇನಂತಾರ? ಒಂದು ಸೈಕಲ್ ಅಂತಾರೆ ಹಿಂಗೆ. ಇಸ್ ದಾಟ್ ಕ್ಲಿಯರ್? ಸೊ ದೇರ್ ಫಾರ್ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಸೈಕಲ್ಸ್ ಪರ್ ಸೆಕೆಂಡ್. ಓಕೆ, ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಸೈಕಲ್ ಪರ್ ಸೆಕೆಂಡ್. CPS ಅಥವಾ ಹರ್ಡ್ಸ್ ಅಂದರೆ ಎರಡೂ ಒಂದೇ. ಒಂದು ಹರ್ಡ್ಸ್ ಅಂದರೆ ಒಂದು CPS. ಓಕೆ, ದ ಫ್ರೀಕ್ವೆನ್ಸಿ ಆಫ್ ದಿಸ್ ವೇವ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವೇವ್ ಲೆಂತ್. ಈಗ ನೋಡ್ರಿ, ವೇವ್ ಲೆಂತ್ ಜಾಸ್ತಿ ಇದ್ಬಿಟ್ರೆ ಇಲ್ಲೊಂದು ಕ್ರೆಸ್ಟು, ನೆಕ್ಸ್ಟು ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಮಟ್ಟ ಬಂದ್ರೆ ಇಲ್ಲಿ ಕ್ರೆಸ್ಟ್ನಿಂದ ಈ ಕ್ರೆಸ್ಟ್ವರೆಗೂ ಒಂದು ವೇವ್ ಆಯಿತು. ಇಲ್ಲಿಂದ ಮತ್ತೊಂದು ಸಲ ಮತ್ತೊಂದು ವೇವ್ ಆಯಿತು. ಎಂಟೈರ್ ಬೋರ್ಡ್ನಲ್ಲಿ 2 ವೇವ್ ಬಂದು ಬರೆ. ಈ ಥರ ಇದ್ದರೆ, ಇಷ್ಟು ವೇವ್ ಲೆಂತ್ ಜಾಸ್ತಿ ಆಗಿದ್ದರೆ ಅದು 1 ಸೆಕೆಂಡಲ್ಲಿ ಒಂದೇ ಪಾಯಿಂಟ್ಗೆ ಬರೋದು ಲೇಟ್ ಆಗುತ್ತೆ. ಫ್ರೀಕ್ವೆನ್ಸಿ ಒಂದು ಸೈಕಲ್ ಆಗೋದು ಲೇಟ್ ಆಗೋದು. ಒನ್ ಪರ್ಟಿಕ್ಯುಲರ್ ಸೆಕೆಂಡಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಲೇಟ್ ಆಗುತ್ತೆ, ಬಿಕಾಸ್ ವೇವ್ ಲೆಂತ್ ಈಸ್ ಲಾರ್ಜ್. ಇಸ್ ದಾಟ್ ಕ್ಲಿಯರ್? ಅದಕ್ಕೆ ವೇವ್ ಲೆಂತ್ ತುಂಬ ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ ಜಾಸ್ತಿ ಇದ್ದರೆ ಆ ವೇವು ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಬರೋದು ಲೇಟ್ ಆಗುತ್ತೆ. ಸೊ ದೇರ್ ಫೋರ್ ವೇವ್ ಲೆಂತ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ನೆನ್ಪಿಟ್ಕೊಡ್ರಿ, ಫ್ರೀಕ್ವೆನ್ಸಿನ ಜಾಸ್ತಿ ಐತಂತ ಅಂದ್ರೆ ವೇವ್ ಲೆಂತ್ ಕಡಿಮೆ ಐತೆ ಅನ್ಕೋಬೇಕು. ಫ್ರೀಕ್ವೆನ್ಸಿ ಕಡಿಮೆ ಐತಂತಂದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಅನ್ಕೋಬೇಕು. ಓಕೆನಾ? ರೈಟ್. ಸೊ ಅದ್ರ ನಡು ರಿಲೇಷನ್ಶಿಪ್ ಏನೈತೆ ನೋಡ್ರಿ. ದಿಸ್ ಇಸ್ ದ ರಿಲೇಷನ್ಶಿಪ್. ನ್ಯೂ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ, ಆರ್ ಇಟ್ ಈಸ್ ಗಿವನ್ ಬೈ ನ್ಯೂ ಈಸ್ ಈಕ್ವಲ್ ಟು C by lambda. ಅರ್ಥ ಆಯ್ತಾ? ಸೊ ವಾಟ್ ವಿ ಕ್ಯಾನ್ ರೈಟ್? ನ್ಯೂ ಈಸ್ ಈಕ್ವಲ್ ಟು C by lambda. C ಅಂದರೆ ವೆಲಾಸಿಟಿ ಆಫ್ ಲೈಟ್.
all electromagnetic radiations travel with velocity of light. All electromagnetic radiations travel with velocity of light. Travel velocity of light ಅಂದ್ರೆ ಎಷ್ಟು? c. c ಏನಿದು? 3 into 10 raised to 8 meters per second ಇದು. ಇದು c ವ್ಯಾಲ್ಯೂ ಇದು. ಇಲ್ಲಿ ನೋಡ್ರಿ, ನ್ಯೂ ನ್ಯೂಮರೇಟರ್ನಲ್ಲಿ ಇದ್ರೆ ಲ್ಯಾಂಬ್ಡಾ ಡಿನಾಮಿನೇಟರ್ನಾಗ ಅದ. ಸೊ ಯಾವತ್ತು ನ್ಯೂ ಆ್ಯಂಡ್ ಲ್ಯಾಂಬ್ಡಾ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟಿ, the velocity. What is the velocity of the wave? So wave is moving with ups and downs, crest and trough. Howda? Right. So what is the velocity? Velocity is the distance traveled by the wave in 1 second. 1 second dalli ಎಷ್ಟು ಇಲ್ಲಿಂದ ಸ್ಟಾರ್ಟ್ ಆದರೆ ಒಂದು ಡಿಸ್ಟೆನ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡುತ್ತೆ, that distance traveled is called velocity. The distance traveled by the wave in 1 second is called as its velocity. It is denoted by c, and velocity of electromagnetic radiation ಏನಂತ ಹೇಳಿದೆ ನಾನು? Velocity of electromagnetic radiation move with velocity of light, that is 3 into 10 raised to 8 meters per second. Is that clear? Centimeters per second. And this is given by the relation already na ಹೇಳಾಯ್ತು ಇದ್ರ ಬಗ್ಗೆ. Next, coming to what? Wave number. Wave number is what? It is defined as the number of wavelength per centimeter. ಇಲ್ಲಿ ನೋಡ್ರಿ, number of wavelength per centimeter. ಈಗ ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟರ್ ಅನ್ಕೊಳ್ರಿ. ಇಸ್ ದಟ್ ಕ್ಲಿಯರ್? 1 2, ಸೊ ಇಲ್ಲಿಂದ ಇಲ್ಲಿ ಅನ್ಕೊಳ್ಳೋಣ. ಓಕೆ, ಇದು 1 ಸೆಂಟಿಮೀಟರ್ ಅನ್ಕೊಳ್ಳೋಣ. ಓಕೆ, ಇದು 1 ಸೆಂಟಿಮೀಟರ್. 1 ಸೆಂಟಿಮೀಟರ್ನಲ್ಲಿ ಎಷ್ಟು ವೇವ್ ಬಂದವು ರೀ? 1 2. ಸೊ 2 ಈಸ್ ವಾಟ್? 2 ಈಸ್ ದ ವೇವ್ ನಂಬರ್. 2 ಈಸ್ ದ ವೇವ್ ನಂಬರ್. 1 ಸೆಂಟಿಮೀಟರ್ನಲ್ಲಿ ಎಷ್ಟು ವೇವ್ಸ್ ಬರ್ತಾವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವೇವ್ ನಂಬರ್. ಸೊ ದೇರ್ ಫೋರ್ this wave number is given by nu bar. Nu bar, nu andre frequency, nu bar andre wave number. Wave number is symbolically, mathematically given by 1 by lambda. 1 by lambda. Is that clear? Right. Okay. So this nu bar is equal to 1 by lambda and baradri. But what is lambda? Lambda is what? C by nu. C by nu. So therefore, nu mel togolri, C kelag baratte. So nu bar can be also nu by C. ನ್ಯೂ ಬಾರ್ ಕ್ಯಾನ್ ಬಿ ಆಲ್ಸೋ ನ್ಯೂ ಬೈ ಸಿ. ಸೊ ನ್ಯೂ ಬಾರ್ಗೆ ಅಥವಾ ವೇವ್ ನಂಬರ್ 2 ಫಾರ್ಮುಲಾ ಅದಾವ ನೋಡ್ರಿ ನಿಮ್ಮ ಹತ್ರ. ನ್ಯೂ ಬಾರ್ ಈಸ್ ಈಕ್ವಲ್ ಟು 1 ಬೈ ಲ್ಯಾಂಬ್ಡಾ ಆರ್ ನ್ಯೂ ಬಾರ್ ಈಸ್ ಈಕ್ವಲ್ ಟು ನ್ಯೂ ಬೈ ಸಿ. ನ್ಯೂ ಬಾರ್ ಈಸ್ ಈಕ್ವಲ್ ಟು ನ್ಯೂ ಬೈ ಸಿ ಹೆಂಗೆ ಬಂತು? ನ್ಯೂ ಬಾರ್ ಈಸ್ ಈಕ್ವಲ್ ಟು 1 ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದರೆ ಸಿ ಬೈ ನ್ಯೂ, 1 ಅಪಾನ್ ಸಿ ಬೈ ನ್ಯೂ ಅಂದರೆ ನ್ಯೂ ಬೈ ಸಿ. ಸೊ ದೇರ್ ಫೋರ್ ನ್ಯೂ ಬಾರ್ ಈಸ್ 1 ಬೈ ಲ್ಯಾಂಬ್ಡಾ ಆರ್ ವಿ ಬೈ ಸಿ, ನ್ಯೂ ಬೈ ಸಿ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಅಬೌಟ್ ವೇವ್ ನಂಬರ್. Now going for amplitude. It is the height of the crest or depth of the trough of the wave and is denoted by A. ಇಲ್ಲಿ ನೋಡ್ರಿ, ಒಂದು ವೇವ್ ಅನ್ಕೊಳ್ಳೋಣ. ಓಕೆನಾ? ಇದೇನಿದು? ಕ್ರೆಸ್ಟ್ ಇದು. ಇದೇನಿದು? ಟ್ರಫ್ ಇದು. ಇಫ್ ದಿಸ್ ಇಸ್ ದ ಮೀನ್ ಪೊಸಿಷನ್, ಇದೇನಿದು? ಹೈಟ್ ಆಫ್ ದ ಕ್ರೆಸ್ಟ್. ಇದೇನಿದು? ಡೆಪ್ತ್ ಆಫ್ ದ ಟ್ರಫ್. ಇದು ಹೈಟ್ ಆಫ್ ದ ಕ್ರೆಸ್ಟ್. ಇದಕ್ಕೇನಂತಾರ? ಆಂಪ್ಲಿಟ್ಯೂಡ್ ಅಂತಾರ. ಏನಂತಾರ? ಆಂಪ್ಲಿಟ್ಯೂಡ್. ಸೊ ವಾಟ್ ಈಸ್ ದ ಆಂಪ್ಲಿಟ್ಯೂಡ್? ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್. ಹೈಟ್ ಆಫ್ ದ ಕ್ರೆಸ್ಟ್ ಅಂಡ್ ಡೆಪ್ತ್ ಆಫ್ ದ ಟ್ರಫ್. ಇದಕ್ಕೇನಂತಾರ? ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. ಅಂಡ್ ಸಿನ್ಸ್ ಇಟ್ ಇಸ್ ಜಸ್ಟ್ ಅ ಡಿಸ್ಟೆನ್ಸ್, ಇಟ್ ಕ್ಯಾನ್ ಬಿ ಹ್ಯಾವಿಂಗ್ ದ ಯೂನಿಟ್ ಆಫ್ ಲೆಂತ್. ದಟ್ಸ್ ಆಲ್. ಇಸ್ ದಟ್ ಕ್ಲಿಯರ್? And it determines, intensity determines what? Brightness. I mean amplitude determines what? Intensity or brightness of the beam of light, and is also expressed in unit of length. Understood? We have got 5 properties. Have properties: wavelength, frequency, velocity, wave number, amplitude. What is the wavelength? Wavelength is nothing but what? The distance between 2 adjacent crest or 2 adjacent trough. Frequency antandre number of waves passing through one particular point in 1 second. Velocity andre distance traveled by the wave in 1 second. And then wave number antandre number of waves in 1 centimeter. Amplitude antandre height of the crest or depth of the trough. That is called as amplitude. So these are the 5 important properties or characteristics of the wave. Okay, right. Electromagnetic spectrum. Electromagnetic spectrum. So now you need to understand that ಎಲ್ಲ ರೇಡಿಯೇಷನ್ಗೂ ಒಂದೇ ವೇವ್ಲೆಂತ್ ಇರೋದಿಲ್ಲ, ಒಂದೇ ಫ್ರೀಕ್ವೆನ್ಸಿ ಇರೋದಿಲ್ಲ. All the radiations, if there are different radiations, those different radiations will have different wavelength and different frequency.
ಈ ಎರಡು ಟೈಪ್ ರೇಡಿಯೇಷನ್ ಅಂತಂದ್ರೆ ಈ ರೇಡಿಯೇಷನ್ ಕ್ಯಾರೆಕ್ಟರ್ ಬೇರೆ, ಈ ರೇಡಿಯೇಷನ್ ಕ್ಯಾರೆಕ್ಟರ್ ಬೇರೆ. ಕ್ಯಾರೆಕ್ಟರ್ ಅಂದ್ರೆ ಏನು ಈಗ ನಾವು ಕಲ್ತೇವಿ, ವೇವ್ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ಆಲ್. ಸೊ ಇಫ್ ಐ ಹ್ಯಾವ್ ಟೂ ಡಿಫರೆಂಟ್ ರೇಡಿಯೇಷನ್ಸ್, ದ ರೇಡಿಯೇಷನ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ವೇವ್ಲೆಂತ್ ಆ್ಯಂಡ್ ಡಿಫರೆಂಟ್ ಫ್ರೀಕ್ವೆನ್ಸಿ. ಇಸ್ ದಟ್ ಕ್ಲಿಯರ್? ಇದಕ್ಕೆ ಡಿಫರೆಂಟ್ ವೇವ್ಲೆಂತ್ ಇದ್ರೆ ಇದಕ್ಕೆ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ, ಇದಕ್ಕೆ ವೇವ್ಲೆಂತ್ ಬೇರೆ ಇದ್ರೆ ಇದಕ್ಕೆ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಸೊ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೆ ಏನ ನೋಡ್ರಿ. ಸ್ಪೆಕ್ಟ್ರಮ್ ಅಂದ್ರೆ ದ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅವಕ್ಕೆ ನಾವು ಡಿಫರೆಂಟ್ ಟೈಪ್ಸ್ ಅಂತ ಯಾಕಂತೀವ್ರಿ? ವೈ ಆರ್ ವಿ ಕಾಲಿಂಗ್ ಇಟ್ ಆಸ್ ಅ ಡಿಫರೆಂಟ್ ಟೈಪ್? ದೇ ಆರ್ ಡಿಫರೆಂಟ್ ಟೈಪ್ಸ್ ಬಿಕಾಸ್ ದೇ ಹ್ಯಾವ್ ಡಿಫರೆಂಟ್ ಕ್ಯಾರೆಕ್ಟರ್ಸ್, they have different wavelength, they have different frequency, they have different wave number. So therefore we consider them as different types. So the arrangement of different types of electromagnetic radiations, yav type arrangement ಮಾಡ್ತಾ ಇದೀವಿ? we are arranging them in the order of increasing wavelength or decreasing order of frequency. ಈಗ ನಾವು ರೇಡಿಯೇಷನ್ಸ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಅರೇಂಜ್ಮೆಂಟ್ ಮಾಡಿದ್ರೆ ಅದೇ ಆರ್ಡರ್ ಏನಾಗ್ತದ? ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆಗ್ತದ. ಬಿಕಾಸ್ ವೇವ್ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ನನ್ನ ಹತ್ರ 5 ರೇಡಿಯೇಷನ್ಸ್ ಅದಾವ. 5 ರೇಡಿಯೇಷನ್ಸ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ನಂದ್ರೆ ದೇರ್ ಈಸ್ ಅ ಡಿಕ್ರೀಸಿಂಗ್ ದ ಸೇಮ್ ಆರ್ಡರ್ ಈಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ. ಬಿಕಾಸ್ ವೇವ್ಲೆಂತ್ ಇನ್ಕ್ರೀಸ್ ಆದಂಗ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಿರ್ತದ. ಸೊ ದೇರ್ ಫೋರ್ ದಟ್ ಅರೇಂಜ್ಮೆಂಟ್ ಈಸ್ ಲೈಕ್ ಆರ್ಡರ್ ಆಫ್ increasing wavelength or decreasing order of frequency. ಆ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಅರೇಂಜ್ಮೆಂಟ್ ಏನಂತಾರ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಬೇರೆ ಬೇರೆ ಎಲ್ಲ ನೋನ್ ರೇಡಿಯೇಷನ್ಸ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ನಾವು ಅರೇಂಜ್ಮೆಂಟ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಆರ್ಡರ್ಗೆ ಏನಂತಾರ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಆಲ್ ದ ನೋನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ decreasing order of frequency or wavelength. That very order, that very arrangement is called as electromagnetic spectrum. Their wavelengths increase in this following order. ನೋಡ್ರಿ, ಈಗ ನಾ ಬರ್ದೇನೀಗ ಒಂದು ಪರ್ಟಿಕ್ಯುಲರ್ ಆರ್ಡರ್ ಬರ್ದೇನಿ. ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್. ಇದು ಆಲ್ ದ ನೋನ್ ರೇಡಿಯೇಷನ್ಸ್. ಯಾವ್ಯಾವ ನೋನ್ ರೇಡಿಯೇಷನ್ಸ್ ಅದಾವ ನನ್ನ ಹತ್ರ? ಕಾಸ್ಮಿಕ್ ರೇಸ್, ಗಾಮಾ ರೇಸ್, ಎಕ್ಸ್ ರೇಸ್, ultraviolet rays, visible light, infrared rays, microwaves. Finally comes radio waves. Is that clear? ಹೆಂಗ್ ನೆನ್ಪಿಟ್ಕೋಬೇಕಾ? cos gamma, x, u, v, I, m, r. cos gamma x u v I m r. cos gamma x u v I m r. ಇದು ಯಾವ ಆರ್ಡ್ರು? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್. ಇದೇ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆಗಿಬಿಡ್ತದ. ಸೊ ಏನಾಗ್ತಾ ಇದೆ ಈ ಡೈರೆಕ್ಷನಲ್ಲಿ? ಏನಾಗ್ತಾ ಇದೆ? ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಇದೇ ಡೈರೆಕ್ಷನ್ನಲ್ಲಿ ಫ್ರೀಕ್ವೆನ್ಸಿ ಏನಾಗ್ತಿರ್ತದ? ಡಿಕ್ರೀಸ್ ಆಗ್ತಾ ಇರ್ತದ. ಇಸ್ ದಟ್ ಕ್ಲಿಯರ್? So therefore cos gamma x u v I m r. I mean this is having highest wavelength. Next. So ಈಗ ಆರ್ಡರ್ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಆರ್ ಅಂದ್ರೆ ಯಾವ್ದ್ರಿ? ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಆರ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ಲೆಂತ್. ಕಾಸ್ಮಿಕ್ ರೇಸ್ ಆರ್ ಹ್ಯಾವಿಂಗ್ ಲೀಸ್ಟ್ ವೇವ್ಲೆಂತ್. ರೇಡಿಯೋ ವೇವ್ಸ್ ಆರ್ ಹ್ಯಾವಿಂಗ್ ಲೀಸ್ಟ್ ಫ್ರೀಕ್ವೆನ್ಸಿ. ಕಾಸ್ಮಿಕ್ ರೇಸ್ ಆರ್ ಹ್ಯಾವಿಂಗ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಕಾಸ್ ಗಾಮಾ ಎಕ್ಸ್ ಯು ವಿ ಐ ಎಮ್ ಆರ್. ಈ ಥರ ಅದನ್ನ ಅರೇಂಜ್ಮೆಂಟ್ ಮಾಡಿರೋಂಥ ಒಂದು ಆರ್ಡರ್ಗೆ ಏನಂತಾರ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇಸ್ ದಟ್ ಕ್ಲಿಯರ್? ಕಾಸ್ಮಿಕ್ ರೇಸ್, ಗಾಮಾ ರೇಸ್, ಎಕ್ಸ್ ರೇಸ್, ultraviolet, visible, infrared, microwaves, radio waves. Is that clear? This is the order of increasing order of wavelength or decreasing order of frequency. Reverse ಏನಾಗತ್ತೆ? Decreasing order of wavelength, increasing order of frequency. cos gamma x u v I m r. Increasing order of wavelength. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ಲ ರೇಡಿಯೇಷನ್ಸ್ ಅನ್ನ ವಿತ್ ಡಯಾಗ್ರಾಮ್ ದೇರ್ ಇಸ್ ಅ ಎಕ್ಸ್ಪ್ಲನೇಷನ್. ಇಲ್ಲಿ ಯಾವ್ದು ಬಂತು ಫಸ್ಟ್? ದಿಸ್ ಇಸ್ ಆಲ್ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ ಇದೆ. ಇದು ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ರಿ? ಸೇಮ್ ನಾನೇನು ನಿಮ್ಗೆ ಆರ್ಡರ್ ಹೇಳಿದೆ ಅದೇ. ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಇನ್ಕ್ರೀಸಿಂಗ್ ವೇವ್ಲೆಂತ್. ಯಾವ್ದು ಬರುತ್ತೆ? cos gamma x u v ವಿಸಿಬಲ್ ಇದೆ ನೋಡ್ರಿ. I m r ರೇಡಿಯೋ ವೇವ್ಸ್.
Is that clear? Cos gamma x ultraviolet as well as there is a visible, sorry, ಇಲ್ಲಿ ನೋಡ್ರಿ visible. Ultraviolet visible. Visible region ಇಲ್ಲಿದೆ. VISIBLE. Okay. Cos gamma x UVIMR. It is a increasing order of wavelength. ಈ ವಿಸಿಬಲ್ ರೇಸ್ ಒಳಗಡೆ ಏನಿರ್ತದಲ್ಲ ನಮ್ದು ವೈಟ್ ಲೈಟ್ ಇರುತ್ತೆ. ವಿಸಿಬಲ್ ರೀಜನ್ ಅಂದ್ರೆ ಏನು? ನಮ್ದು ವೈಟ್ ಲೈಟ್. ಅದನ್ನ ಸ್ಪ್ಲಿಟ್ ಮಾಡಿ ತೋರಿಸಿದಾರೆ ನೋಡ್ರಿ. ವೈಟ್ ಲೈಟ್ ನಮ್ದೇನಿದು ರೇನ್ಬೋದಲ್ಲಿ 7 ಕಲರ್ ಏನು ಬರ್ತಾವಲ್ಲ, ಆ 7 ಕಲರ್ದ ರೇಂಜ್ ಏನಪ್ಪಾ ಅಂತಂದ್ರೆ 380 ನ್ಯಾನೋಮೀಟರ್ನಿಂದ 760 ನ್ಯಾನೋಮೀಟರ್ ವೇವ್ ಲೆಂತ್. ಇಸ್ ದಾಟ್ ಕ್ಲಿಯರ್? ಇಸ್ ದಾಟ್ ಕ್ಲಿಯರ್? ವಿಸಿಬಲ್ ರೀಜನ್ ಅಂತಂದ್ರೆ ನಮ್ಮ 7 ಕಲರ್ಸ್ ವೈಟ್ ಲೈಟ್ ಅಲ್ಲಿ ಇರುವಂತ 7 ಕಲರ್ಸ್. ಅದ್ರದ್ದು ಆರ್ಡರ್ ಹೆಂಗದೆ ನೋಡ್ರಿ. ವಿಬ್ಗ್ಯಾರ್ ಅಂತ ನೀವು ಕಲ್ತಿರ್ಬೇಕಾ? ವಿಬ್ಗ್ಯಾರ್ ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ವಿಬ್ಗ್ಯಾರ್. ಮತ್ತೆ ಏನಿದು? ಅಗೇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂದ್ರೆ ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತಂದ್ರೆ ಫೈನಲಿ ಬರೋದು ಯಾವ ಕಲರ್? ರೆಡ್ ಕಲರ್. ಸೊ ರೆಡ್ ಕಲರ್ ಏನದ? ವೇವ್ ಲೆಂತ್ ಈಸ್ ಹೈ, ಫ್ರೀಕ್ವೆನ್ಸಿ ಈಸ್ ಲೀಸ್ಟ್. ಇಲ್ಲಿ ಯಾವ್ದದ? ವಾಯ್ಲೆಟ್ ಅದ ಫಸ್ಟ್. ಸೊ ಈ ವಾಯ್ಲೆಟ್ಗೆ ವೇವ್ ಲೆಂತ್ ಏನಿರ್ತದೆ? ಕಡಿಮೆ ಇರ್ತದೆ. ಫ್ರೀಕ್ವೆನ್ಸಿ ಏನಿರ್ತದೆ? ಹೈಯೆಸ್ಟ್ ಇರ್ತದೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವಿಬ್ಗ್ಯಾರ್ ಅಂತ ನೀವೇನು ಬರಿತೀರಲ್ಲ, ಅದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆಫ್ ಆಲ್ ದ ಕಲರ್ಸ್ ಇನ್ ದ ವೈಟ್ ಲೈಟ್. ವಿಬ್ಗ್ಯಾರ್. ರೆಡ್ಗೆ ಹೈಯೆಸ್ಟ್. ಇದೊಂದ ನೆನ್ಪಿಟ್ಕೊಡ್ರಿ. ವಿಬ್ಗ್ಯಾರ್ ಇನ್ಕ್ರೀಸ್ ಇನ್ ವೇವ್ ಲೆಂತ್. ಆಟೋಮೆಟಿಕಲಿ ಆರ್ ಅಂದರೆ ರೆಡ್, ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಂದರೆ ಹೈಯೆಸ್ಟ್ ವೇವ್ ಲೆಂತ್, ಹೈಯೆಸ್ಟ್ ವೇವ್ ಲೆಂತ್ ಅಂತಂದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ. ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಂತಂದ್ರೆ ಇದರದ ಲೀಸ್ಟ್ ವೇವ್ ಲೆಂತ್, ವಾಯ್ಲೆಟ್ ಲೀಸ್ಟ್ ವೇವ್ ಲೆಂತ್, ಹೈಯೆಸ್ಟ್ ಫ್ರೀಕ್ವೆನ್ಸಿ. So highest frequency is for violet, least frequency is for red. Is that clear? Right. So this is about it. So with this, we'll go for next. ಕೆಲವೊಂದು numerical solve ಮಾಡೋಣ ಈಗ. Okay, calculate the wave number of the frequency of yellow radiation having a wavelength of 5800 angstrom. Calculate the wave number. Wave number ಅಂದ್ರೆ ನ್ಯೂ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕಾ, ಆಮೇಲೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಾ. ಆಫ್ ಯೆಲ್ಲೋ ರೇಡಿಯೇಷನ್ ಅದರ ವೇವ್ ಲೆಂತ್ ಕೊಟ್ಟಿದ್ದಾರೆ. ವೇವ್ ಲೆಂತ್ ಎಷ್ಟದ? 5800 ಆಂಗ್ಸ್ಟ್ರಾಮ್. 5800 ಆಂಗ್ಸ್ಟ್ರಾಮ್ ಅಂದರೆ 5800 ಇಂಟು 10⁻⁻10 ಮೀಟರ್. ಇದನ್ನು ಹೆಂಗೆ ಬರಿಬೋದು ನಾನು? 5.8 ಇಂಟು 1000 ಅಂದರೆ 10⁻3, 10⁻3 ಮೈನಸ್ 10⁻⁻10 ಅಂದರೆ 10⁻⁻7 ಮೀಟರ್ ಆಯಿತು. ಸೊ ದಿಸ್ ಈಸ್ ದ ಲ್ಯಾಂಬ್ಡಾ ದಟ್ ಈಸ್ ಗಿವನ್. ಏನು ಕ್ಯಾಲ್ಕುಲೇಟ್ ಮಾಡಬೇಕೀಗ? ನ್ಯೂ ಬಾರ್ ಅಂದರೆ ವೇವ್ ನಂಬರ್. ಸೊ ವಾಟ್ ಈಸ್ ವೇವ್ ನಂಬರ್ ಕಾ ಫಾರ್ಮುಲಾ? ವೇವ್ ನಂಬರ್ ಫಾರ್ಮುಲಾ ಏನು? 1/λ. ಸೊ 1/λ ಅಂದರೆ ನಮ್ಮ ಆನ್ಸರ್ ಎಷ್ಟು ಬಂತು? 5.8 ಇಂಟು 10⁻⁻7. ಸೊ ದಿಸ್ ವುಡ್ ಬಿ ವಾಟ್? ನಮ್ಮ ಆನ್ಸರ್ ಎಷ್ಟು ಬರುತ್ತೆ ಈಗ? 1/5.8. ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. 10⁻⁻7 ಮೇಲೆ ಹೋದರೆ 10⁻7. 1/λ. Lambda is in meter, so this will be per meter. So this would be your answer. This would be your answer. You can calculate 1/5.8. Okay, then come to frequency. Frequency ಕೇಳಿದ್ದಾರೆ. What is frequency ka formula? C/λ. What is the C? Velocity of light. 3 into 10⁸8 meters per second. Lambda ಏನು ಕೊಟ್ಟಿದ್ದಾರೆ? 5.8 into 10⁻⁻7 ಮೀಟರ್. ಓಕೆನಾ? 10⁻⁻7 ಮೀಟರ್ ಹೋಯ್ತಾ? 10⁻⁻7 ಮೇಲೆ ಹೋದ್ರೆ +7 +7 +8 10⁻15. ಸೊ 3/5.8. ಇದೇನಿದು? ಫ್ರೀಕ್ವೆನ್ಸಿ. ಏನಿದು? ಪರ್ ಸೆಕೆಂಡ್ ಬರಿಬೋದು, ಅಥವಾ ಹರ್ಟ್ಸ್ ಅನ್ಬೋದು, ಅಥವಾ CPS ಸೈಕಲ್ಸ್ ಪರ್ ಸೆಕೆಂಡ್ ಅನ್ಬೋದು. ಸೊ ದಿಸ್ ಈಸ್ ಯುವರ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಸೊ ದೇ ಹ್ಯಾವ್ ಗಿವನ್ ಯು ವೇವ್ ಲೆಂತ್ ಕೊಟ್ಟು ಅವ್ರು ವೇವ್ ನಂಬರು ಕೇಳ್ಬೋದು, ಫ್ರೀಕ್ವೆನ್ಸಿ ಕೇಳ್ಬೋದು. ವೇವ್ ನಂಬರ್ ಕೊಟ್ಟರೆ ಈ ಫಾರ್ಮುಲಾ, ಫ್ರೀಕ್ವೆನ್ಸಿ ಕೊಟ್ಟರೆ ಈ ಫಾರ್ಮುಲಾ. ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಫೈಂಡ್ ಔಟ್ ದ ಆನ್ಸರ್. ಸಿಂಪಲ್. ಡೈರೆಕ್ಟ್ ಫಾರ್ಮುಲಾ, ಡೈರೆಕ್ಟ್ ಆನ್ಸರ್. ನೋ ಇಶ್ಯೂಸ್. ಓಕೆ, ಫೈನ್. ನೆಕ್ಸ್ಟ್. A Vivid Bharati station of All India Radio, Delhi broadcasts at a frequency of
1368 ಕಿಲೋಹರ್ಟ್ಸ್. ಏನು ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಈಸ್ ಹೌ ಮಚ್? 1368 ಕಿಲೋ ಹರ್ಟ್ಸ್. ಅಂದ್ರೆ 1368 into 10 raised to 3 hertz, or 1368 into 10 raised to 3 cycles per second. Calculate the wavelength. ಏನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರ? Wavelength of the electromagnetic radiation emitted by transmitter. Which part of the electromagnetic spectrum does it belong? Electromagnetic spectrum ಅಲ್ಲಿ ಯಾವ ಪಾರ್ಟಿಗೆ ಇದು ಬಿಲಾಂಗ್ ಆಗುತ್ತೆ? ಇದು ರೇಡಿಯೋ ಸ್ಟೇಷನ್ ವರ್ಕ್ ಆಗ್ತಾ ಇದೆ ರೀ. ಸೊ ಇಟ್ ಹ್ಯಾಸ್ ಟು ಬಿಲಾಂಗ್ ಟು ರೇಡಿಯೋ ವೇವ್ಸ್ ಓನ್ಲಿ. ಓಕೆ, ಇಟ್ ಹ್ಯಾಸ್ ಟು ಬಿಲಾಂಗ್ ಟು ರೇಡಿಯೋ ವೇವ್ಸ್ ಓನ್ಲಿ. ಫೈನ್. ಸೊ ಈಗ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲ್ಯಾಂಬ್ಡಾ ಫಾರ್ಮುಲಾ ಏನ್ರಿ? ಫ್ರೀಕ್ವೆನ್ಸಿ ಕೊಟ್ಟಾಗ ಲ್ಯಾಂಬ್ಡಾ ಫಾರ್ಮುಲಾ ಏನು? ಸಿ ಬೈ ನ್ಯೂ. ಆಲ್ವೇಸ್ ರಿಮೆಂಬರ್, ಇವೆರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಲ್ಯಾಂಬ್ಡಾ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ಸಿ ವ್ಯಾಲ್ಯೂ ಎಷ್ಟು? 3 into 10 raised to 8 meters per second by ನ್ಯೂ. ನ್ಯೂ ಎಷ್ಟು ಕೊಟ್ಟಿದ್ದಾರೆ? 1368 into 10 raised to 3 cycles per second. per second ಹೋಯ್ತಾ? ಏನು ಉಳಿತು? 10 raised to 3 ಮೇಲೆ ಹೋದ್ರೆ -3. -3 plus 8 ಎಷ್ಟು? +5. ನಿಮ್ಮ ಆನ್ಸರ್ ಎಷ್ಟು? 3/1368. This is going to be your lambda. Unit would be what? Meter. Since it is a radio, I mean, since it belongs to this meter means what? ಇದು ಆನ್ಸರ್ ನಿಮಗೆ ಎಷ್ಟು ಬರುತ್ತೆ? 3/1368 into 10 raised to +5 meter ಅಂತಂದ್ರೆ it has to belong to what? Radio waves only. No other way. Okay? Right. The wavelength range of the visible spectrum extends from wavelength range of visible spectrum. Visible spectrum ಅಂದ್ರೆ Vibgyor, starting with violet. Lambda of violet. Wavelength range of the visible spectrum extends from violet. Violet ಎಷ್ಟು ಕೊಟ್ಟಿದಾರ? 380 ಇದೆ, 400 ಕೊಟ್ಟಿದಾರ. ಫೈನ್. ಲ್ಯಾಂಬ್ಡಾ ಆಫ್ ರೆಡ್ ಎಷ್ಟು ಕೊಟ್ಟಿದಾರ? 750 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ದಿಸ್ ವೇವ್ಲೆಂತ್ ಇನ್ ಫ್ರೀಕ್ವೆನ್ಸೀಸ್. ಇಸ್ ದಟ್ ಕ್ಲಿಯರ್? ಇದ್ರ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ರೀಕ್ವೆನ್ಸಿ ಆಫ್ ವೈಲೆಟ್, ಅಗೇನ್ ಫ್ರೀಕ್ವೆನ್ಸಿ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೇಳಿದಾರೆ ಅಂದ್ರೆ ಸಿ ಬೈ ಲ್ಯಾಂಬ್ಡಾ. C is what? 3 into 10 raised to 8 divided by what? 400. 400 ಏನಿದು? ನ್ಯಾನೋಮೀಟರ್. 1 ನ್ಯಾನೋಮೀಟರ್ is what? 10 raised to -9 ಮೀಟರ್. 400 ನ್ಯಾನೋಮೀಟರ್ ಅಂದ್ರೆ ಓಕೆ, ದಿಸ್ ಇಸ್ ಮೀಟರ್ಸ್ ಪರ್ ಸೆಕೆಂಡ್. -9 ಮೇಲೆ ಹೋದ್ರೆ +9. +9 + 8 ಅಂದ್ರೆ +9 + 8 ಅಂದ್ರೆ +17. 3/400. ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? 3/4 ಬರ್ಕೊಡ್ರಿ. ಇದು 10 raised to 2 ಆಯಿತು, ಇದು 10 raised to 17 ಆಯ್ತಾ? 10 raised to 2 ಮೇಲ್ ತಗೊಳ್ರಿ, -2 ಆಗುತ್ತಾ? -2 + 17 ಅಂದ್ರೆ +15 ಆಯ್ತಾ? 3/4 ಅಂತಂದ್ರೆ 4 7 28 ಅಂದ್ರೆ 0.7 ಬರಿತೀನಿ. ಆರ್ ಅಪ್ರಾಕ್ಸಿಮೇಟ್ಲಿ 7 into 10 raised to -1 ಅಂದ್ರೆ +14. ಏನಿದು? ಮೀಟರ್ ಹೋಯ್ತು, ಪರ್ ಸೆಕೆಂಡ್ ಬಂತು. ಸೊ ದಿಸ್ ಈಸ್ ಯೋರ್ ಫ್ರೀಕ್ವೆನ್ಸಿ ಆಫ್ ವೈಲೆಟ್ ರೇಡಿಯೇಷನ್. ಅರ್ಥ ಆಯ್ತಾ? ಓಕೆ, ಅದೇ ರೀತಿ ಈಗ ಫ್ರೀಕ್ವೆನ್ಸಿ ಆಫ್ ರೆಡ್ ಕೇಳಿದಾರ. ಅಗೇನ್ ಸಿ ಬೈ ಲ್ಯಾಂಬ್ಡಾ ವಿನೋ. ಸಿ ಈಸ್ 3 into 10 raised to 8 ಮೀಟರ್ಸ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಎಷ್ಟು ಕೊಟ್ಟಿದಾರ? 750 ನ್ಯಾನೋಮೀಟರ್ ಅಂದ್ರೆ 750 into 10 raised to -9 ಮೀಟರ್. ಮೀಟರ್ ಹೋಯ್ತು. -9 ಮೇಲೆ ತಗೊಳ್ರಿ, +9 +9 + 8 +17. 3/750. ಇದನ್ನೇನು ಮಾಡೋಣ? 3/75 into 10. 10 ಮೇಲೆ ಹೋದ್ರೆ 10 raised to -1 ಎಷ್ಟಾಯಿತು? +6 ಆಯಿತು. 3 1s 3 2 15 ಅಂದ್ರೆ 5 ಅಂದ್ರೆ 1/25 into 10 raised to 6. This is best we can simplify. Frequency of the red would be these many, I mean this much per second. Understood? Simple numerical, simple formula. Okay, next. Calculate the frequency of infrared radiation of wavelength. We have to calculate what? Frequency, wavelength ಎಷ್ಟು ಕೊಟ್ಟಿದಾರ? 3 into 10 raised to 6 nanometer. Same again. Frequency is what? C by lambda. C is what? 3 into 10 raised to 8 meters per second. ಇದು ಎಷ್ಟು?
ಲ್ಯಾಂಬ್ಡಾ ಎಷ್ಟು ಕೊಟ್ಟಿದ್ದಾರ 3 × 10⁶ ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದ್ರೆ ಇಂಟು 10⁻⁹ ಮೀಟರ್. ಮೀಟರ್ ಹೋಯ್ತು, 3 ಹೋಯ್ತು, 6 -9 -3 ಮೇಲೆ ಹೋದ್ರೆ +3 +3 +8 +11 per second. So this is your answer. ಅರ್ಥ ಆಯ್ತಾ? I told they are simple numericals, simple calculation. 2 waves. 2 ವೇವ್ ಇದಾವ. 2 waves differ in the frequency by 10⁻15 hertz if one wave has lambda. 2 ವೇವ್ ಇದಾವ್ರಿ. ಎರಡರದ್ದು ಫ್ರೀಕ್ವೆನ್ಸಿ ನಡುವ ಡಿಫರೆನ್ಸ್ ಎಷ್ಟಿದೆ? 2 ವೇವ್ ಇದ್ದಾವ. ಫ್ರೀಕ್ವೆನ್ಸಿ ಆಫ್ ನಂಬರ್, ಸಾರಿ, ಇದು ಒಂದು ಫ್ರೀಕ್ವೆನ್ಸಿ ಆಫ್ ವೇವ್ ನಂಬರ್ 1 ಮೈನಸ್ ಫ್ರೀಕ್ವೆನ್ಸಿ ಆಫ್ ವೇವ್ ನಂಬರ್ 2 ಈಸ್ ಈಕ್ವಲ್ ಟು ಎಷ್ಟಿದೆ? 10⁻15 hertz ಡಿಫರೆನ್ಸ್ ಇದೆ. ಇದು ಒಂದು ವೇವ್, ಇದು ಒಂದು ವೇವ್. ಎರಡದ್ರ ಮಧ್ಯ ಡಿಫರೆನ್ಸ್ ಎಷ್ಟಿದೆ ಅಂದರೆ 10⁻15 hertz ಫ್ರೀಕ್ವೆನ್ಸಿ ಡಿಫರೆನ್ಸ್ ಇದೆ. ಒಂದು ವೇವ್ದು ಲ್ಯಾಂಬ್ಡಾ ಎಷ್ಟಿದೆ? 2000 ಆಂಗ್ಸ್ಟ್ರಾಮ್ ಇದೆ. ಒಂದು ವೇವ್ದ ಲ್ಯಾಂಬ್ಡಾ 2000 ಆಂಗ್ಸ್ಟ್ರಾಮ್ ಇದೆ. ಫೈಂಡ್ ದ ಪಾಸಿಬಲ್ ಏನೇನು ಸಾಧ್ಯ ಆಗ್ತಾವ ಅದು ಪಾಸಿಬಲ್ ಲ್ಯಾಂಬ್ಡಾ ವ್ಯಾಲ್ಯೂ ಆಫ್ ಅನದರ್ ವೇವ್. ಅಂದ್ರೆ ದಿಸ್ ಇಸ್ ಲ್ಯಾಂಬ್ಡಾ ಆಫ್ ಒನ್ ವೇವ್, ಲ್ಯಾಂಬ್ಡಾ 2 ಪಾಸಿಬಲ್ ವ್ಯಾಲ್ಯೂಸ್ ಆಫ್ ದ ಅದರ್ ವೇವ್ ಎಷ್ಟು ಅಂತ ಕೇಳಿದ್ರು. ಅರ್ಥ ಆಯ್ತಾ? 2 ವೇವ್ಸ್ ಕೊಟ್ಟಿದ್ದಾರೆ. ಎರಡಕ್ಕೂ ನೋಡು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಡಿಫರೆನ್ಸ್ ಕೊಟ್ಟಿದ್ದಾರೆ. ಒಂದರದ್ದು ವೇವ್ ಲೆಂತ್ ಕೊಟ್ಟಿದ್ದಾರೆ, ಇನ್ನೊಂದರದ್ದು ವೇವ್ ಲೆಂತ್ ಏನಾಗ್ಬೋದು ಅಂತ ಕೇಳಿದ್ದಾರೆ. ಇನ್ನೊಂದರದ್ದು ವೇವ್ ಲೆಂತ್ ಏನಾದರೂ ಆಗಲಿ, ಫಸ್ಟ್ ಇದ್ರ ವೇವ್ ಲೆಂತ್ದಿಂದ ನಾವು ಇದ್ರ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಯಾವುದು ಕೊಟ್ಟಿದ್ದಾರ ಅಲ್ಲಿಂದ ಶುರು ಮಾಡೋಣ, ರೈಟ್? ಸೊ ಲ್ಯಾಂಬ್ಡಾ 1 ಕೊಟ್ಟಿದ್ದಾರೆ, ಅದರ ಫ್ರೀಕ್ವೆನ್ಸಿಯಿಂದ ಶುರು ಮಾಡೋಣ. ಸೊ ಇದ್ರ ಫ್ರೀಕ್ವೆನ್ಸಿ ಎಷ್ಟು ಬರ್ತದೆ ನಮಗೆ? ಫ್ರೀಕ್ವೆನ್ಸಿ ಈಸ್ C by lambda. C is 3 × 10⁸ meters per second. ಇಲ್ಲಿ ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಎಷ್ಟು? 2000 ಮೀಟರ್ ಅಲ್ಲ, ಆಂಗ್ಸ್ಟ್ರಾಮ್ ಕೊಟ್ಟಿದ್ದಾರೆ. 1 ಆಂಗ್ಸ್ಟ್ರಾಮ್ ಅಂದರೆ 10⁻⁻10 ಮೀಟರ್. ಸೊ ಮೀಟರ್ ಹೋಯ್ತು, ನ್ಯೂ 1 ಉಳಿತಾ. ಸೊ ಇಲ್ಲೇನು ಉಳಿತದೆ ಈಗ? 3 × 10⁸ ಆಯ್ತಾ? ಇದನ್ನೇನು ಮಾಡೋಣ? 2 × 10⁻³ ಆಗ್ತದೆ. 10⁻³ 10⁻⁻10 ಅಂದ್ರೆ 10⁻⁻7. 10⁻⁻7 ಮೇಲೆ ಹೋದ್ರೆ 10⁻+7. 10⁻+7 10⁻8 ಅಂದ್ರೆ 10⁻15 ಆಯಿತು. 3/2 ಅಂತಂದ್ರೆ 1.5 ಆಯಿತು. ಏನು ಉಳಿತು? ಪರ್ ಸೆಕೆಂಡ್. ಇದೇನಿದು? ಒಂದು ಫ್ರೀಕ್ವೆನ್ಸಿ ಇದು. ಇಸ್ ದಾಟ್ ಕ್ಲಿಯರ್? ಈ ವೇವ್ ಲೆಂತ್ದು ರೇಡಿಯೇಷನ್ ಏನಿದೆ ಅದರ ಫ್ರೀಕ್ವೆನ್ಸಿ ಬಂತು. ಈಗ ಮತ್ತೊಂದರ ಫ್ರೀಕ್ವೆನ್ಸಿ ಏನದಪ್ಪ ಅಂತಂದ್ರೆ, ಮತ್ತೊಂದರ ಫ್ರೀಕ್ವೆನ್ಸಿ ಇದ್ರ ಫ್ರೀಕ್ವೆನ್ಸಿ ಇಷ್ಟದ, ಇನ್ನೊಂದರ ಫ್ರೀಕ್ವೆನ್ಸಿ ಮತ್ತು ಇದ್ರ ಫ್ರೀಕ್ವೆನ್ಸಿ ನಡುವೆ ಇರೋ ಡಿಫ್ರೆನ್ಸ್ ಎಷ್ಟು? 10⁻15. ಆ ಡಿಫ್ರೆನ್ಸ್ ಹೆಂಗಾಗಿರ್ಬೋದು ರೀ? ಇದಕ್ಕಿಂತ ಜಾಸ್ತಿ ಇದ್ದು ಡಿಫ್ರೆನ್ಸ್ ಆಗಿರ್ಬೋದು, ಇದಕ್ಕಿಂತ ಕಡಿಮೆ ಇದ್ದು ಡಿಫ್ರೆನ್ಸ್ ಆಗಿರ್ಬೋದಲ್ಲ. ಹಾಂ, ಸೊ 1.5 × 10⁻15ಗೆ 10⁻15 ನೀವು ಆ್ಯಡ್ ಮಾಡಿರಿ, ಅವಾಗ ಎಷ್ಟಾಗತ್ತಾ? 2.5 × 10⁻15 hertz ಆಯ್ತು. ಅದು ಫ್ರೀಕ್ವೆನ್ಸಿ ನಂಬರ್ 2 ಅಂತ ತಗೋತೀನಿ ನಾನು. ಸಪೋಸ್ 1.5 × 10⁻15ಗೆ 10⁻15 ಮೈನಸ್ ಮಾಡಿರಿ, ಅವಾಗ ಎಷ್ಟಾಗತ್ತಾ? 0.5 × 10⁻15 hertz ಆಗುತ್ತೆ. ಇದನ್ನೇನಂತ ತಗೋತೀನಿ ನಾನು? ನ್ಯೂ3 ಅಂತ ತಗೋತೀನಿ. ಅರ್ಥ ಆಯ್ತಾ? ಅವ್ರೇನು ಹೇಳ್ಯಾರ? ಡಿಫ್ರೆನ್ಸ್. ಈ ವೇವ್ಲೆಂತ್ ಏನದ, ಈ ವೇವ್ಲೆಂತ್ ಫ್ರೀಕ್ವೆನ್ಸಿ ಬಂತು. ನನ್ನ ಹತ್ರ 2 ರೇಡಿಯೇಷನ್ ಅದಾವ. ಆ ಎರಡದು ನೋಡು ಡಿಫ್ರೆನ್ಸ್ ಎಷ್ಟಿದೆ ಅಂತಂದರೆ, ಡಿಫ್ರೆನ್ಸ್ ಆಫ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತಂದರೆ 10⁻15 ಅದ. ಸೊ ಇಲ್ಲಿಂದ 10⁻15 ಆ್ಯಡ್ ಮಾಡಿ ಒಂದು ಡಿಫ್ರೆನ್ಸ್ ತಗೋರಿ, ಮೈನಸ್ ಮಾಡಿ ಒಂದು ಡಿಫ್ರೆನ್ಸ್ ತಗೋರಿ. ಸೊ ದೀಸ್ ಆರ್ ಯುವರ್ ಫ್ರೀಕ್ವೆನ್ಸೀಸ್. ಬಟ್ ಅವ್ರು ಏನು ಕೇಳ್ಯಾರ? ಇದು 2ನೇ ರೇಡಿಯೇಷನ್ ಏನಿದೆ, ಇದು ಫಸ್ಟ್ ರೇಡಿಯೇಷನ್ ಫ್ರೀಕ್ವೆನ್ಸಿ ಆಯ್ತು. ನನಗೆ 2ನೇ ರೇಡಿಯೇಷನ್ ಫ್ರೀಕ್ವೆನ್ಸಿ ಬಂತು. 2ನೇ ರೇಡಿಯೇಷನ್ ಫ್ರೀಕ್ವೆನ್ಸಿಯು ಈ 2ನೇ ರೇಡಿಯೇಷನ್ದು ವೇವ್ ಲೆಂತ್ ಕೇಳಿದಾರೆ ಅವರು. ಸೊ ಪಾಸಿಬಲ್ ಅಂತಂದ್ರೆ ಇದು ಪಾಸಿಬಲ್ ಅದ, ಇದು ಪಾಸಿಬಲ್ ಅದ. ಸೊ ಇದಕ್ಕೆ ಪಾಸಿಬಲ್ ಲ್ಯಾಂಬ್ಡಾ 2 ತೆಗಿರಿ. ಪಾಸಿಬಲ್ ಲ್ಯಾಂಬ್ಡಾ 2 ಅಂದ್ರೆ C/2. ಅಗೇನ್ C is what? 3 × 10⁻8 meters per second ಡಿವೈಡೆಡ್ ಬೈ ಎಷ್ಟಾಗತ್ತೆ ರೀ? ಇದು 2.5 × 10⁻15 cycles per second. per second ಹೋಯ್ತಾ? 0.5 ಆರ್ಲೆ 0.5 5ಲೇ ಬರ್ತದ. ಸೊ 6/5 ತಗೋತೀನಿ ನಾ ಇಲ್ಲಿ. 6/5 10⁻15 ಮೇಲೆ ಹೋದ್ರೆ -15 + 8 ಅಂದ್ರೆ -7 ಆತ.
6/5 ಅಂತಂದ್ರೆ 1.2 ಆಗ್ತದೆ. 1.2 ಇಂಟು 10⁻⁻7 ನಂದು ವ್ಯಾಲ್ಯೂ ಆಗ್ತದೆ. ಇದು λ2. λ2 ಅಂದ್ರೆ ಮೀಟರ್. ಇದು ಪಾಸಿಬಲ್ ವ್ಯಾಲ್ಯೂ ನಂಬರ್ 1 ಫಾರ್ λ2. ಪಾಸಿಬಿಲಿಟಿ ನಂಬರ್ 2 ಫಾರ್ λ2 ಅಂತಂದ್ರೆ λ2 ಪಾಸಿಬಿಲಿಟಿ ನಂಬರ್ 2 ಅಂತಂದ್ರೆ ಅಗೇನ್ C is 3 into 10⁸8 meters per second. ಇದರದು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 0.5 ಇಂಟು 10⁻15 ಹರ್ಟ್ಸ್ ಅಂದ್ರೆ ಪರ್ ಸೆಕೆಂಡ್ ಹೋಯ್ತು. 0.5 1 6 -15 ಮೇಲೆ ಹೋದ್ರೆ +15 ಮೇಲೆ ಹೋದ್ರೆ -15 -15 + 8 is -7. ಇದು -7. 6 into 10⁻⁻7 would be your possibility number 2 for wavelength. So these are your values, please. Right. Next. How long would it take? How long ಅಂದ್ರೆ ಎಷ್ಟು ಟೈಮ್ ತಗೊಳತ್ತಿದು? ಫಾರ್ ಯಾವುದಕ್ಕೆ ಟೈಮ್ ಕೇಳ್ಯಾರ? ಫಾರ್ ಒಂದು ರೇಡಿಯೋ ವೇವ್ ಇದೆ ನಮ್ಮ ಹತ್ರ, ಅದರ ಫ್ರೀಕ್ವೆನ್ಸಿ ಇಷ್ಟಿದೆ. ಟು ಟ್ರಾವೆಲ್ ಫ್ರಮ್ ಮಾರ್ಸ್ ದಿಂದ ಅರ್ತ್ ಟ್ರಾವೆಲ್ ಮಾಡಬೇಕಾಗ್ಯದ, ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗ್ಯದ. ಒಂದು ರೇಡಿಯೋ ವೇವ್ದ ಮಾರ್ಸ್ನಾಗ ಹೋಗಿ ಬಿಟ್ಟಾರ, ಅದು ನಮ್ಗೆ ಅರ್ತ್ಗೆ ಬಂದು ಮುಟ್ಟಬೇಕಾಗ್ಯದ. ಮಾರ್ಸ್ನಿಂದ ಅರ್ತ್ಗೆ ಬರ್ಬೇಕಂತಂದ್ರೆ ಅದು ಎಷ್ಟು ಟೈಮ್ ತಗೊಳ್ತದ ಅಂತ ಕೇಳ್ಯಾರ. ರೈಟ್. ಸೊ ಏನು ಕೊಟ್ಟಿದ್ದಾರೆ ಅವರು? ಒಂದು ರೇಡಿಯೋ ವೇವ್ ಮಾರ್ಸ್ಗೆ ಹೋಗಿ ಬಿಟ್ಟಾರ, ಅದು ಅರ್ತ್ಗೆ ಬರೋತನ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. ಏನು ಕೊಟ್ಟಾರ್ರಿ? ಫ್ರೀಕ್ವೆನ್ಸಿ ಕೊಟ್ಟಾರ 6 into 10⁻³ per second. ಆಮೇಲೆ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಪ್ಪ ಅಂತಂದರೆ 8 into 10⁻⁷ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕ್ರಿ. ಅದು ನಮಗೀಗ ಗೊತ್ತಿರೋಂಥ ಫಾರ್ಮುಲಾ ಏನಪ್ಪ ಡಿಸ್ಟೆನ್ಸ್ಗಂತಂದರೆ, ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಸ್ಪೀಡ್ ಇಂಟು ಟೈಮ್. ಅವ್ರೇನು ಕೇಳ್ಯಾರ ಈಗ ನಮ್ಗೆ? ಎಷ್ಟು ಟೈಮ್ ಬೇಕಂತ ಕೇಳ್ಯಾರ. ಓಕೆನಾ? ಸೊ ಟೈಮ್ ಈಸ್ ಈಕ್ವಲ್ ಟು ವಾಟ್ ಹಂಗಾದ್ರೆ? ಟೈಮ್ ವಿಲ್ ಬಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗತ್ತಲ್ಲ. ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಷ್ಟು? 3 into 10⁸8 ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಎದರ ಕೊಟ್ಟಾರ ಅವರು? 8 into 10⁻⁷ ಕಿಲೋಮೀಟರ್ ಕೊಟ್ಟಾರ. ಇದು ಮೀಟರ್ನಾಗದ, ಅದನ್ನು ಮೀಟರ್ ಮಾಡ್ಕೋರಿ. ಇಂಟು 10⁻³ ಮೀಟರ್ ಆಯ್ತು. ಮೀಟರ್ ಕ್ಯಾನ್ಸಲ್ ಆಯಿತು. 10⁸8 ಮೇಲೆ ಹೋಗಲಿ. 7 into 3 ಎಷ್ಟು? 10⁻⁷ 10⁻³ ಅಂದ್ರೆ 10⁻10 ಆಯಿತು. 8 ಮೇಲೆ ಹೋದ್ರೆ -8 ಆಯಿತು. -8 + 10 ಅಂದ್ರೆ 10⁻² ಆಯಿತು. 8/3 3 1 3 2 2.666 ಹೌದಾ? ಪರ್ ಸೆಕೆಂಡ್ ಮೇಲೆ ಹೋದ್ರೆ ಎಷ್ಟಾಯಿತು? ಸೆಕೆಂಡ್ ಆಯಿತು. 2.66 ಇಂಟು 10⁻² ಅಂದರೆ 266.6 ಸೆಕೆಂಡ್ಗಳು. ಸೊ ದಿಸ್ ಈಸ್ ಅವರ್ ಟೈಮ್. ಇದೇ ಟೈಮ್ ನಿಮ್ಗೆ ಮಿನಿಟ್ನಾಗ ಕೇಳಿದ್ರಂತಂದ್ರೆ 266.6 by 60 ಮಾಡ್ಕೊಳ್ರಿ. 4.some XYZ ಮಿನಿಟ್ ಬರ್ತದ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಗೋ ಫಾರ್ ದ ನಿಯರೆಸ್ಟ್ ಆನ್ಸರ್, ಎಸ್ಪೆಷಲಿ ವೆನ್ ದ ಕ್ವಶನ್ ಈಸ್ ಆಸ್ಕ್ಡ್ ಇನ್ objectives. Is that clear? Right. So 266.6 upon 60 ಅಂದ್ರೆ 4. ABC XYZ minute ಬರ್ತದೆ. Okay, fine. With this we can next go to limitations of electromagnetic wave theory. ನಾವೀಗ electromagnetic wave theory ಕಲ್ತ್ವಿ. ಹೆಂಗ ಯಾವ ಟೈಪ್ ಎನರ್ಜಿ ಎಮಿಟ್ ಆಗ್ತದೆ, ಯಾವ ಟೈಪ್ ಎನರ್ಜಿ ಅಬ್ಸಾರ್ಬ್ ಆಗ್ತದೆ, ಯಾವ ಟೈಪ್ ಅದು ಪ್ರೊಪಗೇಟ್ ಆಗುತ್ತೆ, ಯಾವ ಸ್ಪೀಡ್ನಿಂದ ಪ್ರೊಪಗೇಟ್ ಆಗುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು, ಅದಕ್ಕೆ ವೇವ್ ಲೆಂತ್ ಎಷ್ಟು, ಫ್ರೀಕ್ವೆನ್ಸಿ ಏನು, ವೆಲಾಸಿಟಿ ಏನು, ವೇವ್ ನಂಬರ್ ಏನು, ಆಂಪ್ಲಿಟ್ಯೂಡ್ ಏನು, ಅದರ ರಿಲೇಷನ್ಸ್ ಏನು, ಅದರ ಮೇಲೆ ನ್ಯೂಮರಿಕಲ್ಸ್ ಏನು, ಎವ್ರಿಥಿಂಗ್ ವಿ ಹ್ಯಾವ್ ಡನ್. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಕಮ್ ಟು ನೋ ಸಮಥಿಂಗ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಆ್ಯಂಡ್ ಅದರ ಲಿಮಿಟೇಷನ್ಸ್ ಅನ್ನು ಕಲಿಯೋಣ ಈಗ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ವಾಸ್ ಸಕ್ಸಸ್ಫುಲ್ ಇನ್ ಎಕ್ಸ್ಪ್ಲೇನಿಂಗ್ ಪ್ರಾಪರ್ಟೀಸ್ ಆಫ್ ಲೈಟ್. ಪ್ರಾಪರ್ಟೀಸ್ ಆಫ್ ಲೈಟ್ ಅನ್ನ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತದು. ಏನು ಯಾವ ಪ್ರಾಪರ್ಟೀಸು? ಆಪ್ಟಿಕಲ್ ಪ್ರಾಪರ್ಟೀಸ್ ಲೈಕ್ ಡಿಫ್ರಾಕ್ಷನ್, ಇಂಟರ್ಫರೆನ್ಸ್ ಎಲ್ಲ ಅದು ಎಕ್ಸ್ಪ್ಲೇನ್ ಮಾಡ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಅದು ರೇಡಿಯೇಷನ್ ಈಸ್ ಹ್ಯಾವಿಂಗ್ ಓನ್ಲಿ ಅ ವೇವ್ ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿಬಿಟ್ಟು ಇಟ್ ಕ್ಯಾನ್ ಎಕ್ಸ್ಪ್ಲೇನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಲೈಕ್ ಪ್ರಾಪರ್ಟೀಸ್. ಬಟ್
ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ದ ಫಿನಾಮಿನಾ ಆಫ್ ಯಾವ ಪ್ರಾಪರ್ಟಿ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅನ್ನೋವಂಥ ಒಂದು ಫಿನಾಮಿನ. ಹಂಗಂದ್ರೆ ಏನಂತ ಹೇಳ್ತೀನಿ, ಪ್ಯಾನಿಕ್ ಆಗಬೇಡ್ರಿ. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅನ್ನೋವಂಥ ಒಂದು ಫಿನಾಮಿನಾನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದಕ್ಕೆ ಆಗಲಿಲ್ಲ. ಆಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ವೇರಿಯೇಷನ್ ಆಫ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸ್ ಅಟ್ ಫಂಕ್ಷನ್ ಆಫ್ ಟೆಂಪರೇಚರ್. ಹೀಟ್ ಕೆಪಾಸಿಟಿ, ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್. ಒಂದು ಪರ್ಟಿಕ್ಯುಲರ್ ಬಾಡಿಗೆ ನಾವು ಇಷ್ಟೇ ಟೆಂಪರೇಚರ್ ಕೊಟ್ಟರೆ, ಇಷ್ಟೇ ಅದಕ್ಕೆ ಹೀಟ್ ಎನರ್ಜಿ ಕೊಟ್ಟರೆ ಇಷ್ಟೇ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿರ್ತದೆ. ಅಲ್ಲಿ ಒಂದು ಕ್ವಾಂಟೈಸೇಷನ್, ಒಂದು ಲಿಮಿಟ್ ಹಾಕಿರ್ತದೆ. ಒಂದು ಪರ್ಟಿಕ್ಯುಲರ್ ಬಾಡಿಗೆ ಅದರ ಟೆಂಪರೇಚರ್ ಹೆಚ್ಚು ಮಾಡಬೇಕಂದ್ರೆ ಆ ಪರ್ಟಿಕ್ಯುಲರ್ ಹೀಟ್ ಕೆಪಾಸಿಟಿ ಬಗ್ಗೆನೂ ಕೂಡ ವೇವ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೇನ್. And it could not explain the very famous line spectrum of atoms with special reference to hydrogen. ಯಾವುದೇ ಎಲಿಮೆಂಟದ್ದು ಸ್ಪೆಕ್ಟ್ರಮ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೇನ್. ಸೊ ಏನೇನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಯಿತು? ಆಪ್ಟಿಕಲ್ ಪ್ರಾಪರ್ಟೀಸ್ ಲೈಕ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಏನೇನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಗೆ? ನಂಬರ್ 1, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂಬರ್ 2, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂಬರ್ 3, ಹೀಟ್ ಕೆಪಾಸಿಟಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂಬರ್ 4, ಲೈನ್ ಸ್ಪೆಕ್ಟ್ರಮ್ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ಪರ್ಟಿಕ್ಯುಲರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಗೆ. ಸೊ ದೇರ್ ಫೋರ್ ದೀಸ್ ಫಿನಾಮಿನಾ ಕುಡ್ ಬಿ ಎಕ್ಸ್ಪ್ಲೇನ್ಡ್ ಓನ್ಲಿ ಇಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಸಪೋಸ್ಡ್ ಟು ಹ್ಯಾವ್ ಪಾರ್ಟಿಕಲ್ ನೇಚರ್. ಇವೆಲ್ಲ ಪ್ರಾಪರ್ಟೀಸನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಏನಂತ ಕನ್ಸಿಡರ್ ಮಾಡಬೇಕು? ಇಟ್ ಶುಡ್ ಕನ್ಸಿಡರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಹ್ಯಾವಿಂಗ್ ಪಾರ್ಟಿಕಲ್ ನೇಚರ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನಂತ ಕರೀತದು? ವೇವ್ಸ್ ಅಂತ ಕರೀತು. ಇಟ್ ಕನ್ಸಿಡರ್ಸ್ ದಮ್ ಆಸ್ ಓನ್ಲಿ ವೇವ್ಸ್ ಬಟ್ ನಾಟ್ ಪಾರ್ಟಿಕಲ್. ಇವೆಲ್ಲ ಪ್ರಾಪರ್ಟಿ ಎಕ್ಸ್ಪ್ಲನೇಷನ್ ಮಾಡಬೇಕಂತಂದ್ರೆ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ಹ್ಯಾವಿಂಗ್ ಡ್ಯುಯಲ್ ಕ್ಯಾರೆಕ್ಟರ್, ವೇವ್ ಆಸ್ ವೆಲ್ ಆಸ್ ಪಾರ್ಟಿಕಲ್ ಕ್ಯಾರೆಕ್ಟರ್. ಆ ಪಾರ್ಟಿಕಲ್ ಕ್ಯಾರೆಕ್ಟರನ್ನು ಕನ್ಸಿಡರ್ ಮಾಡಿದರೆ ಇವೆಲ್ಲ ಪ್ರಾಪರ್ಟೀಸ್ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಇಸ್ ದಟ್ ಕ್ಲಿಯರ್? ಇವೆಲ್ಲ ಪ್ರಾಪರ್ಟೀಸ್ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚೆ ಹಿಂಗಂದ್ರೆ ಏನಂತ ನೋಡೋಣ ಫಸ್ಟ್. ಓಕೆನಾ? ರೈಟ್. ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಈಗ ನೋಡ್ರಿ, ಒಂದು ಪರ್ಟಿಕ್ಯುಲರ್ ಬಾಡಿ ತಗೋತೀನಿ ನಾನು. ಒಂದು ಯಾವುದೋ ಒಂದು ರ್ಯಾಂಡಮ್ ಬಾಡಿ, ಒಂದು ನಾರ್ಮಲ್ ಬಾಡಿ ತಗೋತೀನಿ. ನಾರ್ಮಲ್ ಬಾಡಿ, ಒಂದು ಪರ್ಟಿಕ್ಯುಲರ್ ನಾರ್ಮಲ್ ಬಾಡಿ ಇದು. ಓಕೆನಾ? ಓಕೆ. ಈ ನಾರ್ಮಲ್ ಬಾಡಿ ಮೇಲೆ ನೀವು ಏನಾರೇ ಒಂದು ಸ್ವಲ್ಪ ಲೈಟನ್ನು ಇದ್ರ ಮೇಲೆ ನೀವು ಇನ್ಸಿಡೆಂಟ್ ಮಾಡಿದರೆ, ಲೈಟ್ ಇದ್ರ ಮೇಲೆ ಬಿದ್ದರೆ ನಾರ್ಮಲ್ ಬಾಡಿ ಆಗಿ, ನಾರ್ಮಲ್ ಇಟ್ ಶುಡ್ ಬಿಹೇವ್ ನಾರ್ಮಲಿ. ನಾರ್ಮಲ್ ಬಾಡಿ ಏನು ಮಾಡ್ತದ್ರಿ? ನಾರ್ಮಲ್ ಬಾಡಿ ಅದನ್ನು ಅಬ್ಸಾರ್ವ್ ಮಾಡ್ತದ. ಆ್ಯಂಡ್ ಓಕೆ, ನಾರ್ಮಲ್ ಬಾಡಿ ಏನು ಮಾಡ್ತದ? ರೈಟ್, ಇಟ್ ಕ್ಯಾನ್ ಇಲ್ಲಿ ಅಬ್ಸಾರ್ವ್ ಮಾಡ್ತದ. ಇದೇನಿದು? ಅಬ್ಸಾರ್ವ್ ಮಾಡ್ತದ, ಹೌದಾ? ಆಮೇಲೆ ವಾಟ್ ಇಟ್ ಕ್ಯಾನ್ ಆಲ್ಸೋ ಡೂ, ರಿಫ್ಲೆಕ್ಟ್ ಮಾಡುತ್ತೆ. ವಾಟ್ ಇಟ್ ಕ್ಯಾನ್ ಆಲ್ಸೋ ಡೂ, ಟ್ರಾನ್ಸ್ಮಿಟ್ ಮಾಡುತ್ತೆ. ಏನೇನು ಮಾಡುತ್ತೆ ನೋಡ್ರಿ ನಾರ್ಮಲ್ ಬಾಡಿ? ನಾರ್ಮಲ್ ಬಾಡಿಗೆ ನೀವು ಲೈಟನ್ನು ಕೊಟ್ಟರೆ ಅದು ನಾರ್ಮಲ್ ಬಾಡಿ ಏನು ಮಾಡ್ತದ? ಸ್ವಲ್ಪ ಎನರ್ಜಿ ಅಬ್ಸಾರ್ವ್ ಮಾಡ್ತದ, ಸ್ವಲ್ಪ ಎನರ್ಜಿ ರಿಫ್ಲೆಕ್ಟ್ ಮಾಡ್ತದ, ಸ್ವಲ್ಪ ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ತದ. ಅಂದ್ರೆ ಸ್ವಲ್ಪ ಎನರ್ಜಿ ಇಟ್ಕೋತದ, ಸ್ವಲ್ಪ ಎನರ್ಜಿ ಬಿಟ್ಟು ಕೊಡ್ತದ, ಸ್ವಲ್ಪ ಎನರ್ಜಿ ಪಾಸ್ ಮಾಡಿಬಿಡ್ತದ. ಅದರೊಳಗಿಂದ ಎನರ್ಜಿ ಬಂದ್ಬಿಟ್ಟು ಹೋಗಿಬಿಡ್ತದ. ದಿಸ್ ಈಸ್ ವಾಟ್ ಈಸ್ ದ ನಾರ್ಮಲ್ ಬಾಡಿ ಬಿಹೇವಿಯರ್ ಟುವರ್ಡ್ಸ್ ಲೈಟ್. ಒಂದು ನಾರ್ಮಲ್ ಬಾಡಿ ಮೇಲೆ ಲೈಟ್ ಬಿದ್ದರೆ ಆ ನಾರ್ಮಲ್ ಬಾಡಿ ಎನರ್ಜಿ ಅಬ್ಸಾರ್ವ್ ಮಾಡ್ತದ, ಸ್ವಲ್ಪ ರಿಫ್ಲೆಕ್ಟ್ ಮಾಡ್ತದ, ಟ್ರಾನ್ಸ್ಮಿಟ್ಟು ಮಾಡ್ತದ. ಅದೇ ಈಗ ನಾರ್ಮಲ್ ಬಾಡಿ ಬೇಡ ನಮ್ಗೆ. ಬ್ಲ್ಯಾಕ್ ಬಾಡಿ ಅಂದರೆ ಏನು? ನಾವೀಗ ಒಂದು ಬ್ಲ್ಯಾಕ್ ಬಾಡಿ ತೊಗೊಂಡಿದ್ವಿ. ಐ ಹ್ಯಾವ್ ಟೇಕನ್ ಅ ಬ್ಲ್ಯಾಕ್ ಬಾಡಿ. ಇದೇನಿದು? ಬ್ಲ್ಯಾಕ್ ಬಾಡಿ ಇದು. ಈ ಬ್ಲ್ಯಾಕ್ ಬಾಡಿ ಮೇಲೆ ನೀವೇನಾರೆ ಅದಕ್ಕೆ ಸ್ವಲ್ಪ ಎನರ್ಜಿಯನ್ನು ಕೊಟ್ರಿ, ಅದರ ಮೇಲೆ ಒಂದು ಲೈಟ್ ಅಥವಾ ಒಂದು ರೇಡಿಯೇಷನ್ಸ್ ಅದರ ಮೇಲೆ ಬಿದ್ದರೆ ಈ ಬ್ಲ್ಯಾಕ್ ಬಾಡಿ ಏನು ಮಾಡ್ತದಂತಂದ್ರೆ ಒಂದೇ ಒಂದು ಕೆಲಸ ಮಾಡ್ತದೆ. ಏನೋ ಅಬ್ಸಾರ್ವ್ ಮಾಡಿಬಿಡ್ತದೆ ಅಷ್ಟೆ.
ಬ್ಲ್ಯಾಕ್ ಬಾಡಿ ಏನು ಮಾಡಿಬಿಡ್ತದ, ಅಬ್ಸಾರ್ಬ್ ಮಾಡಿಬಿಡ್ತದ. ರಿಫ್ಲೆಕ್ಟು ಮಾಡಲ್ಲ, ಟ್ರಾನ್ಸ್ಮಿಟು ಮಾಡಲ್ಲ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಬಾಡಿ ಆ್ಯಂಡ್ ಬ್ಲ್ಯಾಕ್ ಬಾಡಿ. ಬ್ಲ್ಯಾಕ್ ಬಾಡಿ ಅದಕ್ಕೆ ಬ್ಲ್ಯಾಕ್ ಅಂತ ಬಂದಿರೋದು ಅದು ಕನ್ವೆನ್ಷನಲ್ ನೇಮ್ ಅಷ್ಟೆ, ಒಂದು ಅನುಕೂಲಕ್ಕೆ ಅದಕ್ಕೆ ಹೆಸರು ಕೊಟ್ಟಿರೋದು ಅಷ್ಟೆ. ಇಸ್ ದ್ಯಾಟ್ ಕ್ಲಿಯರ್? ಬಟ್ ಬ್ಲ್ಯಾಕ್ ಬಾಡಿ ನೀಡ್ ನಾಟ್ ಬಿ ಬ್ಲ್ಯಾಕ್. ಬ್ಲ್ಯಾಕ್ ಬಾಡಿ ಬ್ಲ್ಯಾಕ್ ಇರಬೇಕಂತಿಲ್ಲ. ಬ್ಲ್ಯಾಕ್ ಬಾಡಿ ಕ್ಯಾನ್ ಬಿ ಸನ್, ದ ಸ್ಟಾರ್, ಗ್ರಫೈಟ್, ಪ್ಲಾಟಿನಮ್ ಬ್ಲ್ಯಾಕ್, ಓಕೆ, ಐರನ್ ರಾಡ್. ನಿಮೀಗ ಗ್ಯಾಸ್ ಸಿಲಿಂಡರ್ ಮೇಲೆ ವಾಟ್ ಯು ಕುಕ್, ಆ ಪರ್ಟಿಕ್ಯುಲರ್ ಮಟೀರಿಯಲ್ಲು, ಇಸ್ ದ್ಯಾಟ್ ಕ್ಲಿಯರ್? ಅದನ್ನು ಹೀಟ್ ಮಾಡ್ತಿರ್ತೀವಿ, ಅದು ಗ್ಲೋ ಆಗುತ್ತೆ. ಫಿಲಾಮೆಂಟ್ ಬಲ್ಬಲ್ಲಿ ಏನು ಫಿಲಾಮೆಂಟ್ ಇರುತ್ತೆ ಅದು. ಆಲ್ ದೀಸ್ ಕ್ಯಾನ್ ಬಿ ಬ್ಲ್ಯಾಕ್ ಬಾಡೀಸ್. ಇಸ್ ದ್ಯಾಟ್ ಕ್ಲಿಯರ್? ಸಪೋಸ್ ನೀವು ಬ್ಲ್ಯಾಕ್ ಪೇಂಟ್ ಕಂಪ್ಲೀಟ್ಲಿ ಮಾಡಿದ್ರಿ ಅಂದರೆ ಅದು ಬ್ಲ್ಯಾಕ್ ಇತ್ತಂದರೆ ಅದು ಬ್ಲ್ಯಾಕ್ ಬಾಡಿ ಆಗ್ಬೋದು. ಬಟ್ ಬ್ಲ್ಯಾಕ್ ಬಾಡಿ ಅಂತಂದು ಕೂಡಲೇ ಅದು ಬ್ಲ್ಯಾಕೇ ಇರಬೇಕಂತೇನಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಈಸ್ ದ ಥಿಂಗ್. 3 things. 1, ನಾರ್ಮಲ್ ಬಾಡಿ ಎನರ್ಜಿ ಅದ್ರ ಮೇಲೆ ಕೊಟ್ಟರೆ ಅಬ್ಸಾರ್ವ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಬ್ಲ್ಯಾಕ್ ಬಾಡಿ ಓನ್ಲಿ ಅಬ್ಸಾರ್ವ್ ಮಾಡ್ತದೆ. ಇಸ್ ದ್ಯಾಟ್ ಕ್ಲಿಯರ್? ಬ್ಲ್ಯಾಕ್ ಬಾಡಿ ನೀಡ್ ನಾಟ್ ಬಿ ಬ್ಲ್ಯಾಕ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಈ ಪರ್ಟಿಕ್ಯುಲರ್ ಬ್ಲ್ಯಾಕ್ ಬಾಡಿ, you should know that at higher temperature, the black body emits radiations. ಆ ಬ್ಲ್ಯಾಕ್ ಬಾಡಿಯನ್ನು ನೀವು ಹೈ ಟೆಂಪ್ರೇಚರ್ ಕನ್ಸಿಡರ್ ಮಾಡಿದ್ರಿ, ಹೈ ಟೆಂಪ್ರೇಚರ್ ತನಕ ಹೀಟ್ ಮಾಡಿದಿರಿ ಅಂತಂದ್ರೆ ಅದೇನು ಅಬ್ಸಾರ್ಬ್ ಮಾಡಿರ್ತೈತಲ್ಲ ಅದನ್ನು ಕಂಪ್ಲೀಟ್ಲಿ ಅದು ಎಮಿಟ್ ಮಾಡುತ್ತೆ. ಅಂದರೆ ಬ್ಲ್ಯಾಕ್ ಬಾಡಿ ಈಸ್ ಕಂಪ್ಲೀಟ್ ಅಬ್ಸಾರ್ಬರ್ ಆ್ಯಂಡ್ ಕಂಪ್ಲೀಟ್ ಎಮಿಟರ್. ಇಟ್ ಇಸ್ ಅ ಪರ್ಫೆಕ್ಟ್ ಅಬ್ಸಾರ್ಬರ್ ಆ್ಯಂಡ್ ಪರ್ಫೆಕ್ಟ್ ಎಮಿಟರ್. ಆ ರೇಡಿಯೇಷನ್ಸ್ಗೆ ಏನಂತಾರೆ? ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತಾರೆ. ಹೈ ಟೆಂಪ್ರೇಚರ್ಗಲ್ಲಿಯೂ ರೇಡಿಯೇಷನ್ಸ್ ಏನು ಎಮಿಟ್ ಮಾಡುತ್ತಲ್ಲ, ಆ ರೇಡಿಯೇಷನ್ಸ್ ಎಮಿಟೆಡ್ ಬೈ ಬ್ಲ್ಯಾಕ್ ಬಾಡಿ ಈಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಏನಂತಾರ? ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇಸ್ ದ ರೇಡಿಯೇಷನ್ ಎಮಿಟೆಡ್ ಬೈ ಬ್ಲ್ಯಾಕ್ ಬಾಡಿ ಆಟ್ ಹೈ ಟೆಂಪ್ರೇಚರ್. ಇಸ್ ದಟ್ ಕ್ಲಿಯರ್? ಮತ್ತೇನು ಗೊತ್ತಿರಬೇಕು ನಿಮ್ಗೆ? ಬ್ಲ್ಯಾಕ್ ಬಾಡಿ ಈಸ್ ಪರ್ಫೆಕ್ಟ್ ಅಬ್ಸಾರ್ಬರ್ and emitter. Is that clear? Perfect absorb. Perfectly absorb ಮಾಡಬೇಕು, perfectly emit ಮಾಡಬೇಕು. That is called as ideal black body. ಅದಕ್ಕೆ ಏನಂತಾರ? Ideal black body. Ideal black body, it is very difficult to prepare. ಈಗ ನಾ ಸಣ್ಣ ಸ್ಟಾರ್ ಏನು ಎಕ್ಸಾಂಪಲ್ ಕೊಟ್ಟೆ, they can be 99% emit ಮಾಡ್ಬೋದು, 99%, but not 100%. ನೀವು 100% ಕ್ರಿಯೇಟ್ ಮಾಡ್ಬೇಕಂತಂದ್ರೆ what you can do is ideal black body. Not even I cannot promise 100% black body is possible practically, but you can create it. ಒಂದು ಏನು ಮಾಡ್ಬೋದು ಅಂತಂದ್ರೆ, ಒಂದು ಸ್ಪಿಯರ್ ತಗೊಳ್ರಿ, ಒಂದು ಸ್ಪಿಯರ್ ಒಂದು ಮೇಡ್ ಅಪ್ ಆಫ್ ಮೆಟಲ್ ಆರ್ ಸಮಥಿಂಗ್, ಅದಕ್ಕೊಂದು ಹೋಲ್ ಮಾಡ್ರಿ. ಅದಕ್ಕೊಂದು ಹೋಲ್ ಮಾಡಿ ಏನು ಮಾಡೋದಂದ್ರೆ ಅದ್ರ ಒಳಗಡೆ ಪ್ಲಾಟಿನಮ್ ಬ್ಲ್ಯಾಕನ್ನು ಪೇಸ್ಟ್ ಮಾಡಿಬಿಡ್ರಿ. ಪ್ಲಾಟಿನಮ್ ಬ್ಲ್ಯಾಕನ್ನು ಅದಕ್ಕೆ ಅಪ್ಲೈ ಮಾಡಿಬಿಡ್ರಿ. ಇದು ಒಂದು ಹೋಲ್. ಐ ಹ್ಯಾವ್ ಮೇಡ್ ಅ ಹೋಲ್ ಟು ದ ಸ್ಪೆರಿಕಲ್ ಕಂಟೈನರ್. ಅದಕ್ಕೆಲ್ಲ ಏನು ಮಾಡೀನಿ ಇಲ್ಲಿ? ಪ್ಲಾಟಿನಮ್ ಬ್ಲ್ಯಾಕ್. ಓಕೆ, ಐ ಹ್ಯಾವ್ ಅಪ್ಲೈಡ್ ದ ಕಲರ್ ಟು ದ್ಯಾಟ್. ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡೀನಿ. ಇಲ್ಲಿ ಬ್ಲ್ಯಾಕ್ ತೋರಿಸ್ಲಿಕ್ಕೆ ಬರೋದಿಲ್ಲ ಬಿಕಾಸ್ ಸ್ಕ್ರೀನ್ ಈಸ್ ನಾಟ್ ಸಪೋರ್ಟಿವ್. ಸೊ ದೇರ್ ಫೋರ್ ಇದೆಲ್ಲ ಬ್ಲ್ಯಾಕ್ ಅನ್ಕೊಳ್ರಿ. ಓಕೆನಾ? ಇದು ಬ್ಲ್ಯಾಕ್ ಬಾಡಿ ಹೆಂಗಾಗ್ತೈತೆ ನೋಡ್ರಿ, ಐಡಿಯಲ್ ಬ್ಲ್ಯಾಕ್ ಬಾಡಿ. ಇದರೊಳಗೆ ನಾ ಈಗ ಒಂದು ರೇಡಿಯೇಷನ್ ಪಾಸ್ ಮಾಡ್ತೀನಿ. ಆ ರೇಡಿಯೇಷನ್ನು ಇಲ್ಲೊಂದು ಆ್ಯಂಗಲ್ ಕೊಡ್ತೀನಿ, ಅದಕ್ಕೆ ಹಿಂಗೆ ಒಂದು ಆ್ಯಂಗಲ್ ಕೊಟ್ಬಿಡ್ತೀನಿ. ಆ ರೇಡಿಯೇಷನ್ನು ಇಲ್ಲಿ ಬಂದು ಬಡಿತಪ್ಪ ಅಂತಂದ್ರೆ ಅದು ಇಲ್ಲಿ ಹೋಗುತ್ತೆ, 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 ಅಲ್ಲೇ ಒಳಗದ ಅದು. ಇಟ್ ಈಸ್ ಜಸ್ಟ್ ಇನ್ಸೈಡ್, ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ದಿಸ್ ಈಸ್ ಹೌ ಯು ಕ್ಯಾನ್ ಕನ್ಸಿಡರ್ ಐಡಿಯಲ್ ಬ್ಲ್ಯಾಕ್ ಬಾಡಿ. ಅರ್ಥ ಆಯ್ತಾ? ಸೊ ಬ್ಲ್ಯಾಕ್ ಬಾಡಿ ಈಸ್ ದ್ಯಾಟ್ ವಿಚ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಸ್, ನೋ ರಿಫ್ಲೆಕ್ಷನ್, ನೋ ಟ್ರಾನ್ಸ್ಮಿಟನ್ಸ್. Is that clear? And black body at high temperature also emits radiations, which is called as black body radiation. And ideal black body is the one which is perfect absorber and emitter. And black body need not be black. ಈಗ ನಾವು ಸಿಂಪಲ್ ಆಗಿ ಒಂದು ಬ್ಲ್ಯಾಕ್ ಬಾಡಿ ತಗೋಬೇಕಂತಂದ್ರೆ ಐ ಕ್ಯಾನ್ ಕನ್ಸಿಡರ್ ಒಂದು ಐರನ್ ರಾಡ್ ಅನ್ನ ತಗೋಬಹುದು.
ಐರನ್ ರಾಡನ್ನು ತಗೋಬೋದು, ರೈಟ್. ಐರನ್ ರಾಡನ್ನು ತಗೊಂಡು ನಾ ಹೀಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಬ್ಲ್ಯಾಕ್ ಬಾಡಿ ಹೆಂಗಿರ್ತದೆ ನೋಡ್ರಿ. ಐಡಿಯಲ್ ಬ್ಲ್ಯಾಕ್ ಬಾಡಿ ಹೆಂಗಿರುತ್ತೆ ನೋಡ್ರಿ. ಇಫ್ ಐ ಟೇಕ್ ಅ ಪರ್ಟಿಕ್ಯುಲರ್ ಮೆಟಲ್ ರಾಡ್ ಆ್ಯಂಡ್ ಸ್ಟಾರ್ಟ್ ಹೀಟಿಂಗ್ ಇಟ್, ಸ್ಟಾರ್ಟಿಂಗ್ ನಾ ಅದಕ್ಕೆ ಹೀಟ್ ಮಾಡಿದಾಗ ಏನಾಗ್ತದೆ, ಅದು ಇಟ್ ಟರ್ನ್ಸ್ ಒನ್ ಕಲರ್ ಬಂದ್ಬಿಡ್ತದೆ. ಯಾವ ಕಲರ್ ಬರ್ತದೆ ಅದಕ್ಕೆ? ರೆಡ್ ಕಲರ್ ಬರ್ತದೆ. ಆಮೇಲೆ ಯೆಲ್ಲೋಯಿಶ್ ಆಗ್ತದೆ. ಇನ್ನೂ ಹಂಗೆ ಜಾಸ್ತಿ ಹೀಟ್ ಮಾಡ್ಕೊತ ಹೋದಂಗೆ ಬ್ಲೂ ಕಲರ್ ತನಕ ಹೋಗ್ತದೆ. ಇಸ್ ದಾಟ್ ಕ್ಲಿಯರ್? ಅಂದರೆ ಅಲ್ಲಿ ಏನಾಗ್ತಾ ಇದೆ ರೀ, ನೀವು ಅದಕ್ಕೆ ಎನರ್ಜಿ ಕರೆಸ್ಪಾಂಡಿಂಗ್ ಟು, ಎನರ್ಜಿ ಅಂತಂದರೆ ಫ್ರೀಕ್ವೆನ್ಸಿ. ಇಫ್ ಐ ಎನರ್ಜಿ ಕರೆಸ್ಪಾಂಡಿಂಗ್ ಟು ರೆಡ್ ಕಲರ್ ಎನರ್ಜಿ ಕೊಟ್ರೆ ಅಂತಂದ್ರೆ ಅದು ರೆಡ್ ಎಮಿಟ್ ಮಾಡತ್ತದ. ಹಂಗೆ ಹೀಟ್ ಮಾಡ್ಕೋತ ನೀವು ಅದಕ್ಕೆ ಯೆಲ್ಲೋ ಕಲರ್ ಎನರ್ಜಿ ಕೊಟ್ರಿ ಅಂದ್ರೆ ಅದು ಯೆಲ್ಲೋ ಎಮಿಟ್ ಮಾಡ್ತದೆ. ಹೀಟ್ ಮಾಡ್ತಾ ನೀವು ಬ್ಲೂ ಎನರ್ಜಿ ಕೊಟ್ರಪ್ಪ ಅಂತಂದ್ರೆ ಅದು ಬ್ಲೂ ಎಮಿಟ್ ಮಾಡ್ತದೆ. ಅಂದರೆ ಇಟ್ ಈಸ್ ಅಬ್ಸಾರ್ಬಿಂಗ್ ಕಂಪ್ಲೀಟ್ಲಿ ಆ್ಯಂಡ್ ಎಮಿಟಿಂಗ್ ಕಂಪ್ಲೀಟ್ಲಿ. ಸೊ ಯು ಕ್ಯಾನ್ ಕನ್ಸಿಡರ್ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ಐರನ್ ರಾಡ್ ಆಸ್ ಅ ಬ್ಲ್ಯಾಕ್ ಬಾಡಿ. ಇಸ್ ದಟ್ ಕ್ಲಿಯರ್? ಸೊ ಬ್ಲ್ಯಾಕ್ ಬಾಡಿ ಹೆಂಗೆ ಬಿಹೇವ್ ಮಾಡುತ್ತೆ, ಐರನ್ ರಾಡ್ ಹೆಂಗೆ ಬಿಹೇವ್ ಮಾಡುತ್ತೆ, ಆಸ್ ಯು ಗೋ ಆನ್ ಹೀಟಿಂಗ್ ಇಟ್, ಇಟ್ ಶೋಸ್ ಡಿಫ್ರೆಂಟ್ ಕಲರ್ಸ್. ಅಷ್ಟೇ ತಿಳ್ಕೊಡ್ರಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ರಿಮೈನಿಂಗ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ಬ್ಲ್ಯಾಕ್ ಬಾಡಿ ಆ್ಯಂಡ್ ವಾಟ್ ಈಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್? ಅರ್ಥ ಆಯ್ತಾ? ಪರ್ಟಿಕ್ಯುಲರ್ ಐರನ್ ರಾಡ್ ತೊಗೊಂಡಿದ್ದೀರಿ, ಹೀಟ್ ಮಾಡಿದಿರಿ, ಹೈ ಟೆಂಪ್ರೇಚರ್ ಹೀಟ್ ಮಾಡಿರಿ. ಹೈ ಟೆಂಪ್ರೇಚರ್ ಹೀಟ್ ಮಾಡಿದ ಕೂಡಲೇ ಯೆಲ್ಲೋ ಗ್ಲೋ ಬಂತ. ಯೆಲ್ಲೋ ಗ್ಲೋ ಅಂದರೆ ಏನು? ಯೆಲ್ಲೋ ಕಲರ್ ಅಂದರೆ ರೇಡಿಯೇಷನ್ಸ್ ಕರೆಸ್ಪಾಂಡಿಂಗ್ ಟು ಯೆಲ್ಲೋ ಕಲರ್. ಆ ರೇಡಿಯೇಷನ್ ಅದು ಎಮಿಟ್ ಮಾಡ್ತದ. ಆ ರೇಡಿಯೇಷನ್ಗೆ ಏನಂತಾರ? ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಸೊ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ is yellow at one temperature, red at another temperature, blue at another temperature. Is that clear? So this is what is black body radiation and black body phenomena. Artha aita? Right. Now, in particular graph alli you will understand about black body radiation properly, right? So let us draw. Ade nanu iron rod ತಗೊಂಡು ಏನು ಹೀಟ್ ಮಾಡ್ತಾ ಇದ್ದೀನಿ ಅದರದ intensity versus the wavelength of the radiation it is emitting. red, yellow, blue ಏನು ಎಮಿಟ್ ಮಾಡ್ತಾ ಇದೆ ಅದರದ್ದು ವೇವ್ಲೆಂತ್ಸ್ ಪ್ಲಸ್ ಇಂಟೆನ್ಸಿಟಿ ಆಫ್ ದ ಕಲರ್ಸ್ ನಾನು ಪ್ಲಾಟ್ ಮಾಡಿಬಿಟ್ರೆ this is the nature of line I am going to get. So let us carefully understand them. ಇಲ್ಲಿ ನೋಡ್ರಿ, ಫಸ್ಟ್ at 3000 Kelvin ತನ ನಾನು ಅದನ್ನು ಹೀಟ್ ಮಾಡಿದ್ದೇನೆ ಅನ್ಕೊಳ್ರಿ. ಓಕೆ, so even before, at 3000 Kelvin I heat ಮಾಡಿದ್ದೇನೆ ಅನ್ಕೊಳ್ರಿ. So what is happening here? From here, see, wavelength is increasing in this fashion. Wavelength is increasing ಈ ಕಡೆ. So automatically ನೀವೇನು ಅನ್ಕೋಬೇಕು ಈಗ? Wavelength is decreasing and frequency is increasing this side. Okay na? Right. So at 3000 Kelvin, as wavelength decreases, decrease ಆಗ್ತಾ ಇದೆ and intensity ಏನಾಗುತ್ತದೆ ಹೇಳ್ರಿ? Intensity is increasing. Intensity peak ಆಗುತ್ತಾ, ಮ್ಯಾಕ್ಸಿಮಮ್ ಆಗ್ತದ ಆ್ಯಂಡ್ ಮತ್ತೆ ಕಡಿಮೆ ಆಗ್ತದ. ಮತ್ತೊಂದು ಟೆಂಪ್ರೇಚರ್ ಹೀಟ್ ಮಾಡ್ರಿ. ಹಂಗೆ 3000 ತನಕ ಹೀಟ್ ಮಾಡಿದ್ರಿ, ಈಗ ನೆಕ್ಸ್ಟ್ 4000 ತನಕ ಹೀಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ 4000 ಬಂದಾಗ ಏನಾಗ್ತದೆ? ಅಗೇನ್ ಮತ್ತೊಂದು ಸಲ ಇಂಟೆನ್ಸಿಟಿ ಹೆಚ್ಚಾಗ್ತದೆ, ಮತ್ತೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗಿ ಮತ್ತೆ ಕಡಿಮೆ ಆಗ್ತದೆ. ಮತ್ತೆ ಹೈಯರ್ ಟೆಂಪ್ರೇಚರ್ಗೆ ಹೀಟ್ ಮಾಡ್ತಾ ಹೋಗ್ರಿ. ಅಗೇನ್ ವಾಟ್ ವಿಲ್ ಹ್ಯಾಪನ್? Intensity increases, it becomes to the peak and then comes down. Again, intensity increases, wavelength decreases, intensity reaches the maximum and then intensity comes down. So this is what is observed with respect to black body at different temperature. So what all you can observe here? ಏನು observe ಮಾಡ್ತೀರಿ ಈಗ? First one what we can observe is the intensity is depending on what? Temperature. First point number one is what? Intensity of radiation. Intensity of radiation emitted by a black body, depends on temperature. This is the first thing you are observing. ಹೌದಾ? ಆಸ್ ಟೆಂಪರೇಚರ್ ಹೆಚ್ಚಾಗಿದೆ, ಇಂಟೆನ್ಸಿಟಿ ಕೂಡ ಅಥವಾ ನೇಚರ್, ಇಂಟೆನ್ಸಿಟಿ ಅನ್ಬೋದು ಅಥವಾ ನೇಚರ್ ಆಫ್ ದ ರೇಡಿಯೇಷನ್ ಎಮಿಟೆಡ್ ಬೈ ಅ ಬ್ಲ್ಯಾಕ್ ಬಾಡಿ ಈಸ್ ಡಿಪೆಂಡಿಂಗ್ ಆನ್ ವಾಟ್? ಟೆಂಪರೇಚರ್. ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಿ? ರೈಟ್. ಸೊ ಎವ್ರಿ ಟೈಮ್ ದ ಇಂಟೆನ್ಸಿಟಿ ಈಸ್ highest here. So intensity is not highest at
High wavelength, not highest at low wavelength, but intensity is highest at middle wavelength. So point number 2 ಏನili consider ಮಾಡ್ತೀರಿ? Point number 2 is what? Intensity of radiation emitted, intensity of radiation emitted by black body is at its peak, at medium wavelength, but least at extreme high and low wavelength. Extreme high and low wavelength. Right? Intensity is at its peak at medium wavelength, and intensity is least at extreme high and extreme low wavelength. That is point number 2. Point number 3, what will you observe? Point number 3 is that at every high temperature, notri, new temperature 3000 inda 4000 hodri, 4000 inda 5000, 5000 inda 6000 hodri, intensity nodri heng shift agta ide? Intensity, the peak of the intensity is shifting towards lower wavelength. The peak of the intensity is shifting towards lower wavelength andre enri? Higher frequency, because frequency and wavelength are inversely proportional. So point number 3 is what? Point number 3 is that with the increase in temperature, the peak of intensity of radiation, the peak of intensity of the radiation is towards lower wavelength or higher frequency. Andre intensity is depending on what? Wavelength as well as frequency. Electromagnetic wave theory alli ಏನು ಹೇಳಿದ್ರು? Electromagnetic wave theory alli ಒಂದು particular body continuous ಆಗಿ emit ಮಾಡುತ್ತೆ radiations, ಅಥವಾ continuous ಆಗಿ absorb ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಎಮಿಟೇ ಮಾಡೋದಾದ್ರೆ ಈ ತರ ಗ್ರಾಫ್ ಹೆಂಗ್ ಬರ್ತದೆ ಹೇಳ್ರಿ ನಮಗೀಗ? we would have got a graph like this. ಈ ತರ ಗ್ರಾಫ್ ಬರ್ತಿತ್ತು ನಮಗೀಗ. it would have just gone, it should not have come down. ಇಲ್ಲೇನಾಗ್ಯದ? ಈ ತರ ರೇಡಿಯೇಷನ್ ಎಮಿಟ್ ಆಗಿ ಸ್ಟಾಪ್ ಆಗುತ್ತೆ, ಮತ್ತೊಂದ್ಸಲ ಎಮಿಟ್ ಆಗಿ ಸ್ಟಾಪ್ ಆಗುತ್ತೆ, ಮತ್ತೊಂದು ಇಂಟೆನ್ಸಿಟಿ ವರೆಗೂ ಎಮಿಟ್ ಆಗಿ ಸ್ಟಾಪ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಇಂಟೆನ್ಸಿಟಿ ಒಳಗೆ ಎಮಿಟ್ ಆಗಿ ಸ್ಟಾಪ್ ಆಗುತ್ತೆ. ಇಟ್ ಈಸ್ ಅ ಡಿಸ್ಕಂಟಿನ್ಯೂಸ್. ಬ್ಲ್ಯಾಕ್ ಬಾಡಿ ಫಿನಾಮಿನಾ ಈಸ್ ಡಿಸ್ಕಂಟಿನ್ಯೂಸ್. ಒಂದ್ಸಲ ಅದು ಯೆಲ್ಲೋ ರೇಡಿಯೇಷನ್ ಎಮಿಟ್ ಮಾಡುತ್ತೆ, ಒಂದ್ಸಲ ರೆಡ್, ಆಮೇಲೆ ಯೆಲ್ಲೋ, ಆಮೇಲೆ ಬ್ಲೂ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಪ್ರಕಾರ ಇಫ್ ದ ಎನರ್ಜಿ ವುಡ್ ಬಿ ಕಂಟಿನ್ಯೂಸ್ಲಿ ಬೀನ್ ಎಮಿಟೆಡ್, ಅದೇನಾಗ್ತಿತ್ತು? ಡಲ್ ರೆಡ್, ದ ರೆಡ್, ಡಾರ್ಕ್ ರೆಡ್, ಟಿಲ್ ರೆಡ್, ಇಟ್ ವುಡ್ ಹ್ಯಾವ್ ಗಾನ್ ಡಾರ್ಕರ್ ಅಂಡ್ ಡಾರ್ಕರ್. ಓನ್ಲಿ ರೆಡ್ ಇರಬೇಕಾಗ್ತಿತ್ತು, ಇಂಟೆನ್ಸಿಟಿ ಮಾತ್ರ ಚೇಂಜ್ ಆಗಬೇಕಾಗ್ತಿತ್ತು, ಕಲರ್ ಚೇಂಜ್ ಆಗ್ತಾ ಇರಲಿಲ್ಲ. ಕಲರ್ ಎಲ್ಲಿ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಬರೀ ಇಂಟೆನ್ಸಿಟಿ ಚೇಂಜ್ ಆಗ್ತಾ ಇಲ್ಲ, ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗ್ತಾ ಇದೆ. ದಿಸ್ ಈಸ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಯೋರ್ ಮೈಂಡ್. according to electromagnetic wave theory, the energy is continuously emitted ಅಂತಂದ್ರೆ continuously it should show only red, but it is showing blue also. ಅಂದ್ರೆ it is emitting different radiation, ಅಂದ್ರೆ it is emitting radiations of different frequency and different wavelength. ಅಂದ್ರೆ emitted radiation is not only depending on intensity, it is also depending on frequency and wavelength. This is the reason why black body radiations could not be explained by electromagnetic wave theory. Electromagnetic wave theory correct ಆಗಿದ್ರೆ ನಮಗೆ ರೇಡಿಯೇಷನ್ಸ್, ನಮಗೆ ಇಲ್ಲಿ ಗ್ರಾಫ್ ಹೆಂಗ್ ಬರ್ತಿತ್ತು? ಇಂಟೆನ್ಸಿಟಿ ವರ್ಸಸ್ ವೇವ್ಲೆಂತ್, ಇಟ್ ವುಡ್ ಹ್ಯಾವ್ ಗೋನ್ ಇನ್ಕ್ರೀಸಿಂಗ್. ಇಂಟೆನ್ಸಿಟಿನೇ ಹೆಚ್ಚಾಗ್ತಾ ಇರಬೇಕು. ಇಸ್ ದಟ್ ಕ್ಲಿಯರ್? ದ ಇಂಟೆನ್ಸಿಟಿ ಶುಡ್ ಗೋ ಆನ್ ಇನ್ಕ್ರೀಸಿಂಗ್. ಫ್ರೀಕ್ವೆನ್ಸಿ ಚೇಂಜ್ ಆಗಬಾರ್ದು, ಕಲರ್ ಚೇಂಜ್ ಆಗಬಾರ್ದಾಗಿತ್ತು.
ಇಸ್ ದಟ್ ಕ್ಲಿಯರ್? ಸೊ ಈ ತರ ಬರ್ತಾ ಇಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ the radiation emitted is not only depending on intensity but also depending on frequency as well as wavelength. Is that clear? So point number 4 is that going by electromagnetic wave theory, the intensity of the radiation must only change with the temperature, but not color. But since color is also changing, electromagnetic wave theory cannot explain black body radiation. So therefore, electromagnetic wave theory cannot explain black body radiation. Black body radiation is a radiation emitted by black body at higher temperature. It is emitting different colors. Simple ಆಗಿ ಅರ್ಥ ಮಾಡ್ಕೊಳ್ರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿನೇ ಕರೆಕ್ಟ್ ಆಗಿದ್ರೆ ಬ್ಲ್ಯಾಕ್ ಬಾಡಿ ಒಂದೇ ಕಲರ್ನ ಕೊಡಬೇಕಾಗಿತ್ತು, ಅದು ಬೇರೆ ಬೇರೆ ಕಲರ್ ಕೊಡ್ತಾ ಇದೆ ಅಂತಂದ್ರೆ ದ ಎನರ್ಜಿ ಇಸ್ ನಾಟ್ ಎಮಿಟೆಡ್ ಕಂಟಿನ್ಯೂಸ್ಲಿ, ದ ಎನರ್ಜಿ ಇಸ್ ಎಮಿಟೆಡ್ ಡಿಸ್ಕಂಟಿನ್ಯೂಸ್ಲಿ. ಒಂದ್ಸಲ ಯೆಲ್ಲೋ ಕೊಡುತ್ತೆ, ಒಂದ್ಸಲ ರೆಡ್ ಕೊಡುತ್ತೆ, ಒಂದ್ಸಲ ಬ್ಲೂ ಕೊಡುತ್ತೆ, ಅಂದ್ರೆ ಇಟ್ ಈಸ್ ಎಮಿಟಿಂಗ್ discontinuously. Every time frequency is changing. Technically ಮಾತಾಡ್ಬೇಕಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಪ್ರಕಾರ ಇಂಟೆನ್ಸಿಟಿ ಮಾತ್ರ ಚೇಂಜ್ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. ಕಲರ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಈಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಓಕೆ, ಫೈನ್. With this we'll go to the another thing which electromagnetic wave theory fails to explain. Electromagnetic wave theory the demerit ಏನಪ್ಪಾ ಅಂದ್ರೆ, ಒಂದು it cannot explain black body radiation, ಇನ್ನೊಂದು it cannot explain photoelectric effect. Now what is photoelectric effect? Photoelectric effect. Photo ಅಂದ್ರೆ light, electric ಅಂದ್ರೆ electrons, effect. So something to do with light and electrons. ಇಲ್ಲೇನ್ ಮಾಡಿದೇವೆ ನೋಡ್ರಿ, ನಾವು ಒಂದು ರೇಡಿಯೇಷನ್ ತಗೋತೀವಿ. ಇಟ್ ಈಸ್ ಅ ರೇಡಿಯೇಷನ್ ಆಫ್ ಒಂದು ಇನ್ಸಿಡೆಂಟ್ ಲೈಟ್. ಒಂದು ಇನ್ಸಿಡೆಂಟ್ ಲೈಟ್ ಇದೆ, ಅದರದ್ದು ರೇಡಿಯೇಷನ್ ನಾವು ಎದ್ರ ಮೇಲೆ ಬಿಟ್ಟೇವಿ, ಒಂದು ಪೀಸ್ ಆಫ್ ಮೆಟಲ್ ಇದೆ. ಒಂದು ಪೀಸ್ ಆಫ್ ಮೆಟಲ್ ಮೇಲೆ ಒಂದು ರೇಡಿಯೇಷನ್ ಬಂದು ಇನ್ಸಿಡೆಂಟ್ ಆಗಿದೆ. ಅವಾಗ ಆ ಎಲೆಕ್ಟ್ರಾನ್ ಏನಾಗಿದೆ, ಹೊರಗೆ ಬಂದ್ಬಿಡ್ತು. ಈ ಫಿನಾಮಿನಾಗ ಏನಂತಾರ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಏನು ಹೊರಗೆ ಬಂತಲ್ಲ, ಅದಕ್ಕೊಂದು ಕೈನೆಟಿಕ್ ಎನರ್ಜಿ ಇರ್ತದ. ಆ ಕೈನೆಟಿಕ್ ಎನರ್ಜಿ ಆಫ್ ದ ಎಜೆಕ್ಟೆಡ್ ಎಲೆಕ್ಟ್ರಾನ್ ಇಸ್ ಹಾಫ್ mv². ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಏನಂತಾರೆ ಅಂದ್ರೆ photoelectric effect. So what is photoelectric effect? The emission of the electron, or ejection of the electron from the surface of the metal when a radiation of certain frequency, ಎಲ್ಲ ಯಾವುದೇ ಒಂದು ರೇಡಿಯೇಷನ್ ಅದರ ಮೇಲೆ ಬಿದ್ದರೂ ಎಲೆಕ್ಟ್ರಾನ್ ಬೀಳೋದಿಲ್ಲ. ಯಾರ್ಯಾರು ಎಕ್ಸಾಮ್ ಕೂಡ್ತೀರಿ ಅವರೆಲ್ಲ ಪಾಸ್ ಆಗೋದಿಲ್ಲ. ಇಸ್ ದಟ್ ಕ್ಲಿಯರ್? ಯಾವ್ಯಾವ ರೇಡಿಯೇಷನ್ಸ್ ಬಂದು ಇನ್ಸಿಡೆಂಟ್ ಆಗ್ತಾವ ಅವೆಲ್ಲ ರೇಡಿಯೇಷನ್ಗೂ ಎಲೆಕ್ಟ್ರಾನ್ ಹೊರಗೆ ಬರೋದಿಲ್ಲ. ಆ ರೇಡಿಯೇಷನ್ನು ಮೆಟಲನ್ನು ಹಿಟ್ ಮಾಡ್ತಂದ್ರೆ ಆ ರೇಡಿಯೇಷನ್ಗೆ ಅದರದೇ ಆದಂಥ ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು. ಆ ರೇಡಿಯೇಷನ್ದು ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ ಎಮಿಷನ್ ಆಗ್ತೈತಿ. ಈ ಫಿನಾಮಿನಾಗ ಏನಂತಾರ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವಾಟ್ ಇಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? The phenomena of emission of the electron or ejection of the electron when a radiation of the light of certain frequency hits or it is incident on the surface of the metal. ಒಂದು ರೇಡಿಯೇಷನ್ದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುವಂಥ ರೇಡಿಯೇಷನ್ನು ಮೆಟಲನ್ನು ಹಿಟ್ ಮಾಡಿದ ಕೂಡಲೇ ಮೆಟಲ್ನಿಂದ ಏನು ಎಲೆಕ್ಟ್ರಾನ್ ಹೊರಗಡೆ ಬರ್ತದೆ, ಈ ಪ್ರೊಸೆಸ್ಗೆ ಏನಂತಾರೆ, ಈ ಫಿನಾಮಿನಾಗ ಏನಂತಾರೆ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದನ್ನು ಟೆಕ್ನಿಕಲಿ ಎಕ್ಸ್ಪೆರಿಮೆಂಟಲಿ ಯಾವ ಟೈಪ್ ಮಾಡ್ತೀವಿ ನೋಡ್ರಿ. ಅಗೇನ್ ಒಂದು ಡಿಸ್ಚಾರ್ಜ್ ಟ್ಯೂಬ್ ತಗೋತೀವಿ, ಒಂದು ಗ್ಲಾಸ್ ಟ್ಯೂಬ್ ತಗೋತೀವಿ, ಸಿಲಿಂಡ್ರಿಕಲ್. ಅಲ್ಲಿ ಒಂದು ಪರ್ಟಿಕ್ಯುಲರ್ ಮೆಟಲನ್ನು ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಇರ್ತದೆ ಇಲ್ಲಿ, ಅಂದರೆ ಈಸಿಲಿ ಎಲೆಕ್ಟ್ರಾನನ್ನು ಎಮಿಟ್ ಮಾಡೋದು. ಇದನ್ನು
ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೇವಿ, ಇನ್ನೊಂದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೇವಿ. ಯಾವ ಥರ ಕನೆಕ್ಟ್ ಮಾಡಿಟ್ಟಿವಿ ಅಂತಂದ್ರೆ ಇನ್ಸಿಡೆಂಟ್ ಲೈಟ್ ಆಫ್ ದ ರೇಡಿಯೇಷನ್ ಆಫ್ ದ ಲೈಟ್ ಎದ್ರ ಮೇಲೆ ಬೀಳಬೇಕು, ಯಾವುದು ಕ್ಯಾಥೋಡ್ ಇದೆಯಲ್ವಾ ಅದರ ಮೇಲೆ ಬೀಳಬೇಕು, ರೈಟ್. ಅದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇತ್ತಪ್ಪ ಅಂತಂದ್ರೆ ಹಿಟ್ ಮಾಡಿದ ಕೂಡಲೇ ಹೊರಗಡೆ ಏನು ಬರ್ತದ, ಎಲೆಕ್ಟ್ರಾನ್ ಬರ್ತದೆ. ನೋಡ್ರಿ ಎಲೆಕ್ಟ್ರಾನ್ ಬರತ್ತಾವೆಲ್ಲ. ಆ ಎಲೆಕ್ಟ್ರಾನು ಆ್ಯನೋಡ್ ಕಡೆ ಎಷ್ಟು ಹೋಗ್ಯಾವ ಅನ್ನೋದು ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ, ಆ ಮೀಟರ್ನಿಂದ ಗೊತ್ತಾಗ್ತದೆ. ಎಷ್ಟು ಎಲೆಕ್ಟ್ರಾನ್ ಬಂದಾವ ಅನ್ನೋದ್ರ ಮೇಲೆ ನಮ್ಮ ಕರೆಂಟ್ ಎಷ್ಟು ಫ್ಲೋ ಆಗಿದೆ ಗೊತ್ತಾಗ್ತದೆ. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಆಲ್ಸೋ ಫಿಗರ್ ಔಟ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. Is that clear? So this is how experimentally photoelectric effect is done. The bottom line ಏನಂತಂದ್ರೆ photoelectric effect ಅಂದ್ರೆ ಏನಂತ ಗೊತ್ತಿರಬೇಕು. ಒಂದು ಪರ್ಟಿಕ್ಯುಲರ್ ಲೈಟು ಅದರದ್ದು ರೇಡಿಯೇಷನ್ನು ಅದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ಅದು ಬಂದು ಒಂದು ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ ಅಥವಾ ಒಂದು ಈಸಿಲಿ ಎಲೆಕ್ಟ್ರಾನನ್ನು ಡೊನೇಟ್ ಮಾಡುವಂಥ ಒಂದು ಮೆಟಲನ್ನು ನಾವು ಎಕ್ಸ್ಪೆರಿಮೆಂಟಲಿ ಕನ್ಸಿಡರ್ ಮಾಡ್ತೀವಿ. ಅವಾಗ ಆ ರೇಡಿಯೇಷನ್ ಆ ಮೆಟಲನ್ನು ಹಿಟ್ ಮಾಡಿದ ಕೂಡಲೇ ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವುದೇ ಒಂದು ರೇಡಿಯೇಷನ್ ಎಮಿಟ್ ಮಾಡೋದಿಲ್ಲ. ಆ ರೇಡಿಯೇಷನ್ಗೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದ್ದಾಗ ಮಾತ್ರ ಅದು ಎಮಿಟ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಏನಂತಾರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ನೋಡ್ರಿ ಸರ್ಟನ್ ಫೀಚರ್ಸ್, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹೇಳ್ತೀನಿ ನೋಡ್ರಿ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫಸ್ಟ್ ಒನ್, the electrons are ejected only if the radiation striking the surface of the metal has a frequency greater than the minimum frequency. ಹೌದಾ? ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು ಆ ರೇಡಿಯೇಷನ್ಗೆ. ಆ ಮಿನಿಮಮ್ ಫ್ರೀಕ್ವೆನ್ಸಿಗೆ ಏನಂತಾರ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಾರೆ. ಏನಂತಾರ್ರಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ದಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಆಸ್ ವಾಟ್, ನ್ಯೂ ನಾಟ್. ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ, ನ್ಯೂ ನಾಟ್ ಅಂದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಆ ರೇಡಿಯೇಷನ್ ಏನು ಬರ್ತಿರ್ತದ ನೋಡ್ರಿ, ದ ಎಲೆಕ್ಟ್ರಾನ್ಸ್ ಆರ್ ಎಜೆಕ್ಟೆಡ್. ಯಾವಾಗ ಎಜೆಕ್ಟ್ ಆಗ್ತಾವ, ಓನ್ಲಿ ಇಫ್ ದ ರೇಡಿಯೇಷನ್ ಈಸ್ ಸ್ಟ್ರೈಕಿಂಗ್ ದ ಸರ್ಫೇಸ್ ಆಫ್ ದ ಮೆಟಲ್. ಯಾವ ರೇಡಿಯೇಷನ್ ಮೆಟಲನ್ನು ಸ್ಟ್ರೈಕ್ ಮಾಡ್ತಿರ್ತದಲ್ಲ ಅದು ಅದಕ್ಕೆ ಫ್ರೀಕ್ವೆನ್ಸಿ ಎಷ್ಟಿರಬೇಕು, ಗ್ರೇಟರ್ ದೆನ್ ದ ಮಿನಿಮಮ್ ಫ್ರೀಕ್ವೆನ್ಸಿ. ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರ್ತದಲ್ಲ ಅದಕ್ಕಿಂತ ಒಂಚೂರು ಹೆಚ್ಚಿದ್ರೆ ಮಾತ್ರ ಅದು ಎಮಿಟ್ ಮಾಡ್ತದ. ಇಸ್ ದಟ್ ಕ್ಲಿಯರ್? ದಿಸ್ ವ್ಯಾಲ್ಯೂ, ಆ ಮಿನಿಮಮ್ ಫ್ರೀಕ್ವೆನ್ಸಿ ವ್ಯಾಲ್ಯೂಗೆ ಏನಂತಾರೆ ನೋಡ್ರಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ದ ಮಿನಿಮಮ್ ಎನರ್ಜಿ ಅಬೌವ್ ವಿಚ್ ದ ಎಲೆಕ್ಟ್ರಾನ್ ಈಸ್ ಎಜೆಕ್ಟೆಡ್ ಈಸ್ ಕಾಲ್ಡ್ ವೇವ್ ಫಂಕ್ಷನ್. ಈಗ ನೋಡ್ರಿ, ಒಂದು ರೇಡಿಯೇಷನ್ದು ಫ್ರೀಕ್ವೆನ್ಸಿ ನ್ಯೂ ನಾಟ್ ಅದ. ನಾನೇನು ಹೇಳೇನಿ, ರೇಡಿಯೇಷನ್ದು ಫ್ರೀಕ್ವೆನ್ಸಿ ವಿಲ್ ಆಲ್ಸೋ ಟೆಲ್ ಯು ಅಬೌಟ್ ಎನರ್ಜಿ. ಓಕೆ, ಒಂದು ಪರ್ಟಿಕ್ಯುಲರ್ ರೇಡಿಯೇಷನ್ದು ಫ್ರೀಕ್ವೆನ್ಸಿ ನ್ಯೂ ನಾಟ್ ಇದೆ ಅಂತಂದರೆ, ನ್ಯೂ ನಾಟ್ಗಿಂತ ಒಂಚೂರು ಹೆಚ್ಚಿದ್ರೆ ಮಾತ್ರ ಇಟ್ ಕ್ಯಾನ್ ಟೇಕ್ ದ ಎಲೆಕ್ಟ್ರಾನ್ ಔಟ್. ನ್ಯೂ ನಾಟ್ ಅಂದರೆ ಏನಿಲ್ಲ, ಮಿನಿಮಮ್ ಫ್ರೀಕ್ವೆನ್ಸಿ, ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಾರೆ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ದ್ಯಾಟ್ ಮಚ್ ಆಫ್ ದ ಫ್ರೀಕ್ವೆನ್ಸಿ ಈಸ್ ಶುಡ್ ದ ರೇಡಿಯೇಷನ್ ಶುಡ್ ಹ್ಯಾವ್. ದ ರೇಡಿಯೇಷನ್ಗೆ ಆ ಮಿನಿಮಮ್ ಫ್ರೀಕ್ವೆನ್ಸಿ ಏನದಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಇದ್ರೆ, ಆ ಮಿನಿಮಮ್ ಫ್ರೀಕ್ವೆನ್ಸಿ ಕೊಟ್ಟರೆ ಅಂದರೆ ಎಮಿಟ್ ಆಗ್ತದೆ, ಬಟ್ ಎಲೆಕ್ಟ್ರಾನ್ ಮೂವ್ ಆಗಲ್ಲ. ಸೊ ದೇರ್ ಫೋರ್ ಆ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಎನರ್ಜಿ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ ಹೊರಗಡೆ ಬಂದುಬಿಡ್ತದೆ. ದಟ್ ಕ್ಲಿಯರ್? ಎಲೆಕ್ಟ್ರಾನ್ ಎಜೆಕ್ಟ್ ಆಗಬೇಕಂದ್ರೆ ರೇಡಿಯೇಷನ್ಗೆ ಫ್ರೀಕ್ವೆನ್ಸಿ ಇರಬೇಕು, ಮಿನಿಮಮ್ ಫ್ರೀಕ್ವೆನ್ಸಿ, ದಟ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದಕ್ಕಿಂತ ಒಂಚೂರು ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ ವಿಲ್ ಬಿ ಎಮಿಟೆಡ್ ಔಟ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ರೇಡಿಯೇಷನ್, ಆ ಫ್ರೀಕ್ವೆನ್ಸಿ ನ್ಯೂ ನಾಟ್ ಐತಂತಂದ್ರೆ ಅದಕ್ಕೊಂದು ಎನರ್ಜಿನೂ ಇರಬೇಕಲ್ವಾ. The radiation is going to hit the electron with some energy. ಆ particular energy ಏನಂತಾರೆ ನೋಡ್ರಿ, this value nu naught is called threshold frequency. The minimum energy above which the electron ejected is called work function. ಹೇಳಿತಾ? ಆ ಮಿನಿಮಮ್ ಎನರ್ಜಿ, ಯಾವ ಎನರ್ಜಿಗೆ ಎಲೆಕ್ಟ್ರಾನ್ ಹೊರಗಡೆ ಬರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಫಂಕ್ಷನ್. ದಟ್ ಈಸ್ h nu naught. ಓಕೆನಾ? ರೈಟ್. H nu naught, I will come to that later on, but it is given as what? W naught. W naught is what? The work function. Minimum energy required to take the electron out. Idu minimum frequency to take the electron out. The velocity of the electron ejected depends on the frequency of the incident radiation and is independent of its intensity. ಈಗ ಒಂದು ರೇಡಿಯೇಷನ್ ಬಂತು, ಮೆಟಲನ್ನು ಹಿಟ್ ಮಾಡ್ತು, ಎಲೆಕ್ಟ್ರಾನ್ ಹೊರಗಡೆ ಬಂತು. ಆ ಹೊರಗಡೆ ಬರುವಂಥ ಎಲೆಕ್ಟ್ರಾನ್ದ ವೆಲಾಸಿಟಿ, ಆ ಹೊರಗಡೆ ಬರುವಂಥ ಎಲೆಕ್ಟ್ರಾನ್ ವೆಲಾಸಿಟಿ ಜಾಸ್ತಿ ಇದೆನೋ ಕಡಿಮೆ ಇದೆನೋ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈಗ ಒಂದು ರೇಡಿಯೇಷನ್ ಅದ ಅಂತ 10 ರೇಡಿಯೇಷನ್ ಬಂದ ಕೂಡಲೇ ಎಲೆಕ್ಟ್ರಾನ್ ಭಾಳ ಫಾಸ್ಟ್ ಮೂವ್ ಆಗ್ತಕ್ಕಂತಿಲ್ಲ. ಆ ರೇಡಿಯೇಷನ್ದ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ ಭಾಳ ಫಾಸ್ಟ್ ಮೂವ್ ಆಗುತ್ತೆ. ಸೊ ಎಷ್ಟು ಫಾಸ್ಟ್ ಎಲೆಕ್ಟ್ರಾನ್ ಎಮಿಟ್ ಔಟ್ ಆಗುತ್ತೆ, ದಟ್ ಡಿಪೆಂಡ್ಸ್ ಆನ್
ಎಷ್ಟು ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ರೇಡಿಯೇಷನ್ ಇದೆ, ಎಷ್ಟು ಇಂಟೆನ್ಸಿಟಿ ಇದೆ ಅದರ ಮೇಲಲ್ಲ. ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಡಿಪೆಂಡ್ಸ್ ಆನ್ ದ frequency of the incident radiation, not on the intensity of the incident radiation. Adu point number 2. The velocity of the electron ejected and therefore kinetic energy of the electron ejected depends on frequency of the incident radiation but not on intensity. Point number 3. The number of photoelectrons ejected is proportional to the intensity of the incident radiation. ಈಗ ಒಂದು ಪರ್ಟಿಕ್ಯುಲರ್ ರೇಡಿಯೇಷನ್ ಐತಿ, ಅದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇದೆ. ಒಂದು ರೇಡಿಯೇಷನ್ ಇದೆ, ಅದರ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ರಿ? ಫ್ರೀಕ್ವೆನ್ಸಿ ದಟ್ ಈಸ್ ಇನಫ್ ಟು ಟೇಕ್ ದ ಎಲೆಕ್ಟ್ರಾನ್ ಔಟ್. ಇದ್ರ ಕಡೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಎನರ್ಜಿ, ಜಾಸ್ತಿ ಫ್ರೀಕ್ವೆನ್ಸಿ ಇದ್ರ ಹತ್ರ ಇದೆ. ಸೊ ಈ ರೇಡಿಯೇಷನ್ನು ಮೆಟಲ್ ಮೇಲೆ ಬಿದ್ದ ಕೂಡಲೇ ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ. ಇಂಥ ಒಂದು 7-8 ಬಂದು ಅಂತಂದ್ರೆ ಒಂದು 7-8 ಎಲೆಕ್ಟ್ರಾನ್ ಎಮಿಟ್ ಆಗುತ್ತಾ. ಸೊ ಸೇಮ್ ರೇಡಿಯೇಷನ್, ಸೇಮ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿ ಅಕ್ಯುಮುಲೇಟ್ ಆದರೆ ಇಂಟೆನ್ಸಿಟಿ ಹೆಚ್ಚಾಗುತ್ತೆ. ಸೊ ಇಂಟೆನ್ಸಿಟಿ ಹೆಚ್ಚಾದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಎಮಿಟ್ ಔಟ್ ಆಗೋದು ಹೆಚ್ಚಾಗುತ್ತೆ. ಸೊ ಎಷ್ಟು ಎಲೆಕ್ಟ್ರಾನ್ ಎಮಿಟ್ ಆಗ್ಯಾವ ಅನ್ನೋದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಫಾಸ್ಟ್ ಎಲೆಕ್ಟ್ರಾನ್ ಮೂವ್ ಆಗಿದೆ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ದ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಎಮಿಟೆಡ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್. ಇವು 3 ಪಾಯಿಂಟ್ಸ್ ನೆನಪಿರಬೇಕು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ 3 ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬೇಕೇ ಬೇಕು, ಅಷ್ಟಿದ್ರೆ ಮಾತ್ರ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಎಷ್ಟು ಫಾಸ್ಟ್ ಎಮಿಟ್ ಆಗಿದೆ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಎಮಿಟ್ ಆಗಿದೆ ಅನ್ನೋದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ದೀಸ್ ಆರ್ ದ 3 ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿಚ್ ಇಸ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಈ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ನಾವು ಕಲಿತ ಕೂಡಲೇ ನಮ್ಗೇನು ಗೊತ್ತಾಗುತ್ತೆ? Why black body radiation and why photoelectric effect was not been able to explained by electromagnetic wave theory. Electromagnetic wave theory ಇಂದ black body radiation ಕೂಡ explain ಆಗಲ್ಲ, photoelectric effect explain ಆಗಲ್ಲ. ಈಗ ನಾವು black body radiation ಅಂದ್ರೆ ಏನು, photoelectric effect ಅಂದ್ರೆ ಏನು ಸ್ಟಡಿ ಮಾಡಿದ್ದೇವೆ. ಈಗ we are going to study about particle nature of electromagnetic radiation which is Planck's quantum theory. Planck's quantum theory ಇದಕ್ಕೆ ಅಪ್ರೋಚ್ ಬೇರೆ ಇದೆ. Planck's quantum theory, it was put forward by Max Planck in 1900, and later this theory was extended by Einstein in 1905. Okay. Planck's quantum theory will help us to understand about particle nature of electromagnetic radiation. Planck's quantum theory was given by Max Planck in the year 1900. The theory was developed, extended by Einstein in the year 1905. ನೆನಪಿಟ್ಟುಕೊಳ್ಳ್ರಿ. About the Planck's quantum theory, the first point what you have to remember is that a body does not emit or absorb energy continuously. A body does not emit or absorb energy continuously, but it does discontinuously in the form of small discrete packets of energy called quantum. ಏನ್ರಿ ಇದ್ರ ಅರ್ಥ? ಒಂದು ಬಾಡಿ ಎನರ್ಜಿಯನ್ನ ಕಂಟಿನ್ಯೂಸ್ ಆಗಿ ಎಮಿಟ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಅಬ್ಸಾರ್ಬ್ ಮಾಡುತ್ತೆ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ.
ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಏನು ಹೇಳುತ್ತಾ, ಆ ಪರ್ಟಿಕ್ಯುಲರ್ ಬಾಡಿ ಎನರ್ಜಿಯನ್ನು ಕಂಟಿನ್ಯೂಸ್ ಆಗಿ ಎಮಿಟ್ ಮಾಡಲ್ಲ, ಡಿಸ್ಕಂಟಿನ್ಯೂಸ್ ಆಗಿ ಎಮಿಟ್ ಮಾಡುತ್ತೆ. ಡಿಸ್ಕಂಟಿನ್ಯೂಸ್ ಆಗಿ ಎಮಿಟ್ ಮಾಡುತ್ತೆ. ಆ್ಯಂಡ್ ಎವ್ರಿ ಟೈಮ್ ಅದೇನು ಎಮಿಟ್ ಮಾಡ್ತದ, ಎವ್ರಿ ಟೈಮ್ ಎನರ್ಜಿಯನ್ನು ರೇಡಿಯೇಷನ್ಸ್ ವೈಸ್ ಹಿಂಗೆ ಕಂಟಿನ್ಯೂಸ್ಲಿ ಎಮಿಟ್ ಮಾಡೋದಿಲ್ಲ, ಡಿಸ್ಕಂಟಿನ್ಯೂಸ್ಲಿ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ. ಎವ್ರಿ ಟೈಮ್ ಒಂದು ಪ್ಯಾಕೆಟ್ ಆಫ್ ಎನರ್ಜಿ ಕೊಡ್ತದ. ಆ ಪರ್ಟಿಕ್ಯುಲರ್ ಪ್ಯಾಕೆಟ್ ಆಫ್ ಎನರ್ಜಿಗೆ ಏನಂತಾರ, ಕ್ವಾಂಟಮ್. ಒಂದು ಕ್ವಾಂಟಮ್ ಆಫ್ ಎನರ್ಜಿ ಅಂದ್ರೆ ಒಂದು ಪ್ಯಾಕೆಟ್ ಆಫ್ ಎನರ್ಜಿ. ದಿಸ್ ಈಸ್ ವಾಟ್ ಈಸ್ ಫಸ್ಟ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಈ ಪ್ಯಾಕೆಟ್ ಆಫ್ ಎನರ್ಜಿನೇ ನೀವು ಪಾರ್ಟಿಕಲ್ ಅಂತ ಅಸಂಪ್ಷನ್ ಮಾಡ್ಕೋಬೇಕೀಗ. ದ ಎನರ್ಜಿ is emitted in the form of particles. Is that clear? Those particles are nothing but small packets of energy. And those small packets of energy are called quantum. Large packets of energy idu antandra plural form quanta antar adakku. Or adu light energy form alli idre photon antar. Light energy ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ಆ ಪ್ಯಾಕೆಟ್ ಆಫ್ ಎನರ್ಜಿಗೆ ಏನಂತಾರ, ಫೋಟಾನ್. ಅರ್ಥ ಆಯ್ತಾ? A particular body does not emit energy continuously, but it emits discontinuously in the form of small packets of energy called as quantum. Is that clear? Right. Ega. Next point. The energy of radiation, the energy of radiation carrying the quantum of energy, carrying the quantum is directly proportional to its frequency. Directly proportional to its frequency. Is that clear? ಅದೇನು ಎಮಿಟ್ ಮಾಡ್ತಾ ಇರುತ್ತೆ, ಇಟ್ ಈಸ್ ಎಮಿಟಿಂಗ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಆ ರೇಡಿಯೇಷನ್ ಅಲ್ಲಿ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಇರ್ತದ. ಎಷ್ಟು ಎನರ್ಜಿ ಅದು ರೇಡಿಯೇಷನ್ ಕ್ಯಾರಿ ಮಾಡಿದೆ ಅನ್ನೋದು ಆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದ ಎನರ್ಜಿ ಆಫ್ ದಟ್ ಪರ್ಟಿಕ್ಯುಲರ್ ರೇಡಿಯೇಷನ್ ಎಮಿಟೆಡ್ is directly proportional to frequency. E is directly proportional to frequency, or I can write E is equal to H into nu. E is equal to H into nu, where H is called Planck's constant. H is called Planck's constant. Planck's constant value is 6.626 into 10 raised to minus 27 erg second, or 6.626 into 10 raised to minus 34 joule second. ಅರ್ಥ ಆಯ್ತಾ? ಪಾಯಿಂಟ್ ನಂಬರ್ 1 ಏನು? Energy is emitted or absorbed not continuously but discontinuously in the form of small packets of energy, and those packets of energy are called as quantum. Plural form quanta. If it is light energy, the quantum of energy is called photon. Point number 2, the radiation in which the photon or quantum is emitted, that will be carrying some energy, and the energy it is carrying is directly proportional to frequency. So energy is directly proportional to frequency. If energy is proportional to frequency, E equal to H is a proportionality constant, H into nu, and H is also called as Planck's constant, whose numerical values are 6.626 into 10 raised to minus 27, or 6.626 into 10 raised to minus 34 erg second or joule second. This is point number 2. Point number 3. The total amount of energy emitted or absorbed is equal to integral multiple of H into nu. ಇದರ ಅರ್ಥ ಏನ್ರಿ? ಈ ಟೋಟಲ್ ಎನರ್ಜಿ ಟೋಟಲಿ ಎಷ್ಟು ಎಮಿಟ್ ಆಗಿರ್ತೈತಪ್ಪ ಅಂದ್ರೆ n into h nu.
ಇದು n ಏನಾಗಿರ್ತದ ಇಂಟಿಗ್ರಲ್ ಆಗಿರ್ತದೆ, ಇಂಟಿಜರ್ ಆಗಿರ್ತದ. ಸೊ ಟೋಟಲ್ ಎನರ್ಜಿ ಎಷ್ಟು ಎಮಿಟ್ ಆಗಿರ್ತದ 1 ಇಂಟು ಎಚ್ ನ್ಯೂ, 2 ಇಂಟು ಎಚ್ ನ್ಯೂ, 3 ಇಂಟು ಎಚ್ ನ್ಯೂ, 4 ಇಂಟು ಎಚ್ ನ್ಯೂ ಹಿಂಗಿರ್ತದ. 1.2, 3.9, 4.5, 5.6 ಎಲ್ಲ ಇರೋದಿಲ್ಲ. ಎನ್ ವಿಲ್ ಬಿ ಆಲ್ವೇಸ್ ಅ ಇಂಟಿಗ್ರಲ್ ಮಲ್ಟಿಪಲ್. 10 ಫೋಟಾನ್ ಎಮಿಟ್ ಮಾಡಿದೆ ಅಂತಂದ್ರೆ ಎಷ್ಟು ಎನರ್ಜಿ ಎಮಿಟ್ ಮಾಡಿರ್ತದ 10 ಇಂಟು ಎಚ್ ನ್ಯೂ. ಒಂದು 100 ಫೋಟಾನ್ ಎಮಿಟ್ ಮಾಡಿದೆ ಅಂತಂದ್ರೆ 100 ಕ್ವಾಂಟಮ್ ಎಮಿಟ್ ಮಾಡಿದೆ ಅಂತಂದ್ರೆ ಎನರ್ಜಿ ವಿಲ್ ಬಿ, ಟೋಟಲ್ ಎನರ್ಜಿ ವಿಲ್ ಬಿ 100 ಇಂಟು ಎಚ್ ನ್ಯೂ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ಇಟ್ ಇಸ್. ಸೊ ಎನರ್ಜಿ is not emitted energy is not emitted continuously, energy is emitted discontinuously in the form of photon. Is that clear, everyone? I hope it's clear. This is about Planck's quantum theory. He tells that major thing, the bottom line of the Planck's quantum theory is that no continuous emission of radiation, but there is discontinuity. Every time it is emitting certain photon of energy, certain quantity of energy. And how much energy? It is dependent on frequency. So ನೀವೀಗ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಕನ್ಸಿಡರ್ ಮಾಡಿದರೆ ಎವ್ರಿ ಟೈಮ್ ಕಲರ್ ಚೇಂಜ್ ಆಗ್ತಾ ಇತ್ತು. ಕಲರ್ ಚೇಂಜ್ ಆದರೆ ಅದರ ಅರ್ಥ ಏನು? ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದೆ. ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದೆ ಅಂತಂದರೆ ಎನರ್ಜಿ ಚೇಂಜ್ ಆಗ್ತಾ ಇದೆ. ಎವ್ರಿ ಟೈಮ್ ಅದು ಬೇರೆ ಬೇರೆ ಎನರ್ಜಿ ಎಮಿಟ್ ಮಾಡ್ತಾ ಇದೆ. ಫಸ್ಟ್ ನೀವು ಹೀಟ್ ಮಾಡಿದಾಗ ಅದು ರೆಡ್ ಎನರ್ಜಿ ಅಂದರೆ ಎನರ್ಜಿ ಕರೆಸ್ಪಾಂಡಿಂಗ್ ಟು ಫ್ರೀಕ್ವೆನ್ಸಿ ಆಫ್ ದ ರೆಡ್ ಕಲರ್ ಎಮಿಟ್ ಮಾಡ್ತದ. ಆಮೇಲೆ ಯೆಲ್ಲೋ ಕಲರ್, ಆಮೇಲೆ ಬ್ಲೂ ಕಲರ್. ಎವ್ರಿ ಟೈಮ್ ಅದು ಬೇರೆ ಬೇರೆ ಕಲರನ್ನು ಎಮಿಟ್ ಮಾಡ್ತಾ ಇದೆ. ಎವ್ರಿ ಟೈಮ್ ಅದು ಬೇರೆ ಬೇರೆ ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇದೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಪ್ರಕಾರ ತೊಗೊಂಡ್ರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ದ ಡಿಸ್ಕಂಟಿನ್ಯೂಟಿ ಆಫ್ ದ ಕಲರ್, ದ ಡಿಸ್ಕಂಟಿನ್ಯೂಟಿ is only explained with the help of Planck's quantum theory. Okay, fine. Explanation of black body radiation and photoelectric effect. ಇಲ್ಲಿ ನೋಡ್ರಿ, ಇಫ್ ಯು ಕನ್ಸಿಡರ್ ಅ ಬ್ಲ್ಯಾಕ್ ಬಾಡಿ, ಒಂದು ಬ್ಲ್ಯಾಕ್ ಬಾಡಿ ಕನ್ಸಿಡರ್ ಮಾಡೋಣ. ಈಗ ಒಂದು ಬ್ಲ್ಯಾಕ್ ಬಾಡಿ ಕನ್ಸಿಡರ್ ಮಾಡೋಣ. ಅಕಾರ್ಡಿಂಗ್ ಟು ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಇಲ್ಲಿ ಒಂದು ಅದನ್ನು ಹೀಟ್ ಮಾಡಿದ್ರಿ, ನೀವು ಅದನ್ನು ಹೀಟ್ ಮಾಡಿದ್ರಿ. ಹೀಟ್ ಮಾಡಿದಾಗ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಒಳಗೆ ಏನು ಹೇಳ್ತಾರಂತಂದ್ರೆ, ಅದರಲ್ಲಿರುವಂಥ ಆಟಮು ಆ ಎನರ್ಜಿ ತೊಗೊಂಡು ಏನಾಗುತ್ತೆ, ಅದು ಆಸಿಲೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಒಂದು ಬ್ಲ್ಯಾಕ್ ಬಾಡಿಯನ್ನು ತೊಗೊಂಡ್ರಿ, ಅದನ್ನು ಹೀಟ್ ಮಾಡಿದ್ರಿ. ಈಗ ನೋಡ್ರಿ, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಗೆ ರೀಸನ್ ಎಕ್ಸ್ಪ್ಲನೇಷನ್ ಮಾಡ್ತೀವಿ ನಾವೀಗ. ದಟ್ ಈಸ್ ಬೈ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ, ಆ ಬ್ಲ್ಯಾಕ್ ಬಾಡಿಯನ್ನು ಹೀಟ್ ಮಾಡಿದ ಕೂಡಲೇ ಅದರೊಳಗಿರೋ ಆಟಮ್ಗೆ ಅದು ಹೀಟ್ ಎನರ್ಜಿ ಸಿಗ್ತದೆ. ಆ ಆಟಮ್ಗೆ ಹೀಟ್ ಎನರ್ಜಿ ಸಿಕ್ಕ ಕೂಡಲೇ ಏನಾಗ್ತದೆ, ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಇಟ್ ಸ್ಟಾರ್ಟ್ಸ್ ಆಸಿಲೇಟಿಂಗ್. ಆಸಿಲೇಟ್ ಮಾಡುವಾಗ ಏನು ಎನರ್ಜಿ ತೊಗೊಂಡಿರ್ತದ ಅದನ್ನ ಎಮಿಟ್ ಮಾಡ್ತದೆ. ಸ್ಟಾರ್ಟಿಂಗ್ ನೀವು ಎಷ್ಟು ಹೀಟ್ ಮಾಡಿದ್ರಿ? ಸ್ವಲ್ಪ ಹೀಟ್ ಮಾಡಿದ್ರಿ. ಸೊ ಸ್ವಲ್ಪ ಎನರ್ಜಿ ಕೊಟ್ರಿ, ಸ್ವಲ್ಪ ಎನರ್ಜಿ ಕೊಟ್ರಿ. ಆ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸ್ವಲ್ಪ ಎನರ್ಜಿ ಕೊಟ್ರಿ. ನಾವು ವಿಬ್ಗ್ಯಾರ್ ನೆನ್ಪಿಟ್ಕೊಳ್ರಿ. ವಿಬ್ಗ್ಯಾರ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ವಿಬ್ಗ್ಯಾರ್. ಸೊ ದಿಸ್ ಈಸ್ ಏನು ಹೇಳಿದೆ ನಾನು ನಿಮ್ಗೆ, ಲ್ಯಾಂಬ್ಡಾ ಇನ್ಕ್ರೀಸ್ ಆಗ್ತದ. ಲ್ಯಾಂಬ್ಡಾ ಇನ್ಕ್ರೀಸ್ ಆಗ್ತದ ಅಂತಂದ್ರೆ ಫ್ರೀಕ್ವೆನ್ಸಿ ಏನಾಗಿರ್ತದೆ, ಡಿಕ್ರೀಸ್. ಫ್ರೀಕ್ವೆನ್ಸಿ ಏನಾಗಿರ್ತದೆ, ಡಿಕ್ರೀಸ್. ಸೊ ಸ್ಟಾರ್ಟಿಂಗ್ ನೀವು ಎನರ್ಜಿಯನ್ನು ಕಡಿಮೆ ಎನರ್ಜಿ ಕೊಟ್ರಿ ಅಂತಂದ್ರೆ ಫ್ರೀಕ್ವೆನ್ಸಿ ಲೀಸ್ಟ್ ಇರೋದು ಯಾವುದು, ರೆಡ್ ಈಸ್ ಆಫ್ ಮಿನಿಮಮ್ ಫ್ರೀಕ್ವೆನ್ಸಿ. ಸ್ಟಾರ್ಟಿಂಗ್ ಸ್ವಲ್ಪ ಎನರ್ಜಿ ಕೊಟ್ಟಿರ್ತೀರಿ. ಸೊ ಸ್ವಲ್ಪ ಎನರ್ಜಿ ಕೊಟ್ರೆ ಸ್ವಲ್ಪ ಫ್ರೀಕ್ವೆನ್ಸಿ ಎಮಿಟ್ ಮಾಡ್ತದ. ಆ ಸ್ವಲ್ಪ ಫ್ರೀಕ್ವೆನ್ಸಿ ಎಮಿಟ್ ಮಾಡುವಾಗ ಅದು ರೆಡ್ ಕಾಣ್ತದ ನಮ್ಗೆ. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಲ್ಲಿ ಸ್ಟಾರ್ಟಿಂಗ್ ರೆಡ್ ಯಾಕೆ ಕಾಣ್ತದ? ಸ್ಟಾರ್ಟಿಂಗ್ ಸ್ವಲ್ಪ ಎನರ್ಜಿ ಕೊಟ್ಟಿರ್ತೀರಿ. ಸ್ವಲ್ಪ ಎನರ್ಜಿ ಕೊಟ್ರೆ ಅಂತಂದ್ರೆ ಸ್ವಲ್ಪ ಫ್ರೀಕ್ವೆನ್ಸಿ ಎಮಿಟ್ ಮಾಡ್ತದೆ. ಸ್ವಲ್ಪ ಫ್ರೀಕ್ವೆನ್ಸಿ ಅಂತಂದ್ರೆ ಕಡಿಮೆ ಫ್ರೀಕ್ವೆನ್ಸಿ ಎಮಿಟ್ ಮಾಡೋದು ಯಾವುದು, ರೆಡ್ ಕಲರ್ ಕಾಣ್ತದೆ ಅವಾಗ. ಆಮೇಲೆ ಇನ್ನೂ ಹೆಚ್ಚು ಮಾಡ್ತಾರೆ ಹೀಟ್. ಇನ್ನೂ ಹೆಚ್ಚು ಮಾಡಿದಾಗ ಇಟ್ ಈಸ್ ಎಮಿಟಿಂಗ್ ಮೋರ್ ಎನರ್ಜಿ, ಮೋರ್ ಫ್ರೀಕ್ವೆನ್ಸಿ. ಅವಾಗ ಅದು ಏನು ಕಾಣ್ತದ, ಯೆಲ್ಲೋ ಕಾಣ್ತದ. ಇನ್ನೂ ಜಾಸ್ತಿ ಎನರ್ಜಿ ಕೊಡ್ತೀರಿ, ಬ್ಲೂ ಆ್ಯಂಡ್ ವೈಲೆಟು ಕಾಣ್ತದ. ಅಂಡರ್ಸ್ಟುಡ್? ದಿಸ್ ಇಸ್ ದ ರೀಸನ್ ಫಾರ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್. When you heat it, the atom starts oscillating. When it is oscillating, it starts emitting energy. That energy emitted is directly proportional to frequency. So first it emits low energy. That implies it emits low frequency. Therefore, it appears first red, then yellow, then blue, like this. Low frequency, high frequency, higher frequency. Low energy, high energy, higher energy. This is the explanation by photoelectric effect. With the help of photoelectric effect,
the radiation ಏನು ಎಮಿಟ್ ಆಗ್ತದೆ ಒಂದು ಫೋಟಾನ್ ಸರ್ಟನ್ ಕ್ವಾಂಟಿಟಿ ಆಫ್ ಎನರ್ಜಿ ಕೊಡ್ತದೆ. Therefore it starts oscillating and starts giving some radiations back, and those radiations are having particular frequency. Based on the frequency of the emitted radiation, color keeps changing, right? Okay, next coming to what? Photoelectric effect. Photoelectric effect, so this is first one, the black body radiation explanation aita. Next is photoelectric effect. In the photoelectric effect nodri illi idu ondu metal ankolri, ಇದರ ಮೇಲೆ ಒಂದು ರೇಡಿಯೇಷನ್ ನೀವು ಇನ್ಸಿಡೆಂಟ್ ಮಾಡಿದ್ರಿ, ಆವಾಗ ಅದರಲ್ಲಿರುವಂಥ ಒಂದು ಆಟಮು, ಅದರಾಗಿರುವಂಥ ಒಂದು ಎಲೆಕ್ಟ್ರಾನು, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಎನರ್ಜಿ ಕೊಟ್ರಿ ನೀವು ಮೆಟಲ್ಗೆ, ಆ ಎನರ್ಜಿ ಎಲ್ಲಿ ಹೋಯ್ತು? ಎಲೆಕ್ಟ್ರಾನ್ ತೊಗೊತ ಎನರ್ಜಿ. ಎಲೆಕ್ಟ್ರಾನ್ ಏನು ಮಾಡ್ತದೆ? ಸ್ಟಾರ್ಟ್ ಇಟ್ ಬಿಕಮ್ಸ್ ಫ್ರೀ. ಇಟ್ ಬಿಕಮ್ಸ್ ಫ್ರೀ. ಇನ್ನೂ ಒಂಚೂರು ಎನರ್ಜಿ ಕೊಟ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಸೋ ಫ್ರೀ ದ್ಯಾಟ್ ಇಟ್ ಕಮ್ಸ್ ಔಟ್ ಆಫ್ ದ ಮೆಟಲ್. ಇದು ಮೆಟಲ್, ಇದನ್ನು ಹೀಟ್ ಮಾಡಿದ್ರಿ, ಹೀಟ್ ಮಾಡಿದ ಕೂಡಲೇ ಈ ಮೆಟಲ್ನಾಗಿರುವಂಥ ಎಲೆಕ್ಟ್ರಾನ್ಗೆ ಎನರ್ಜಿ ಬಂದ್ಬಿಡ್ತದೆ, ಸ್ಟಾರ್ಟ್ಸ್ ಮೂವಿಂಗ್. ಇನ್ನೂ ಒಂಚೂರು ಎನರ್ಜಿ ಕೊಟ್ರೆ ಮೆಟಲ್ ಬಿಟ್ಟು ಹೊರಗಡೆ ಬರ್ತದೆ, ಇನ್ನೂ ಒಂಚೂರು ಎನರ್ಜಿ ಕೊಟ್ರೆ ಮೆಟಲ್ ಬಿಟ್ಟು ದೂರ ಹೋಗಿಬಿಡ್ತದೆ. ಸೊ ಎಷ್ಟು ದೂರ ಹೋಗ್ತದೆ, ಎಷ್ಟು ಫಾಸ್ಟ್ ಹೋಗ್ತದೆ ಅನ್ನೋದು, ಎಷ್ಟು ಎನರ್ಜಿ ನೀವು ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಸ್ಟಾರ್ಟಿಂಗ್ ಇಫ್ ಯು ಹ್ಯಾವ್ ಗಿವನ್ ಸ್ಮಾಲ್ ಅಮೌಂಟ್ ಆಫ್ heat energy, it will start vibrating. If you give more amount of energy, less energy ಕೊಟ್ರಿ, ಇಲ್ಲಿ more energy ಕೊಟ್ರಿ, it comes out. ಇನ್ನೂ high energy ಕೊಟ್ರಿ ಅಂದ್ರೆ it starts going out. Is that clear? So initially, say for example, ಆ ಎಲೆಕ್ಟ್ರಾನ್ ಹೊರಗಡೆ ಬರಲಿಕ್ಕೆ ಬೇಕಾಗಿರುವಂಥ ಎನರ್ಜಿಗೆ ಏನಂತಾರೆ? ಅದಕ್ಕೆ ವರ್ಕ್ ಫಂಕ್ಷನ್ ಅಂದರೆ W0. ಇಷ್ಟು ಎನರ್ಜಿ ಕೊಟ್ರಂದ್ರೆ ಮಾತ್ರ, ಅಂದರೆ ಎಷ್ಟದು? hν0. ಇಷ್ಟು ಎನರ್ಜಿ ಕೊಟ್ರಂದ್ರೆ ಮಾತ್ರ ಅದು ಹೊರಗಡೆ ಬರುತ್ತೆ, ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ ಮೆಟಲ್ನಿಂದ. ನೀವು ಸಪೋಸ್ ಏನಾದ್ರೆ ಜಾಸ್ತಿ ಎನರ್ಜಿ ಕೊಟ್ಬಿಟ್ರಿ ಅಂತೇಳಿರಿ, ಎಷ್ಟು ಕೊಟ್ರಿ ನೀವು? hν ಕೊಟ್ರಿ. hν is more than hν0. ವಾಟ್ ಈಸ್ hν? ಮೆಟಲ್ಗೆ ನೀವು ಕೊಟ್ಟಿರುವಂಥ ಎನರ್ಜಿ. hν0 ಎಲೆಕ್ಟ್ರಾನ್ ಹೊರಗಡೆ ತರಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ಸೊ ನೀವು ಜಾಸ್ತಿ ಎನರ್ಜಿ ಕೊಟ್ಬಿಟ್ರಿ. ಅದಕ್ಕೆ ಎಷ್ಟು ಜಾಸ್ತಿ ಕೊಟ್ಟಿರಿ? hν ಮೈನಸ್ hν0 ಕೊಟ್ಟಿರಿ. ಏನು ಜಾಸ್ತಿ ಕೊಟ್ಟಿರಿ ಅದೆಲ್ಲ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಅದೆಲ್ಲ ಅದರದ್ದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ದೇರ್ ಫೋರ್ ನೀವೇನು ಪಾಯಿಂಟ್ ಹೇಳ್ತೀರಲ್ಲಿ? ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿ ಜಾಸ್ತಿ ಇರ್ತದೆ. ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ನಾ ಭಾಳ ಫ್ರೀಕ್ವೆನ್ಸಿ ಕೊಟ್ನಿಪ್ಪ ಅಂತಂದ್ರೆ ಭಾಳ ಎನರ್ಜಿ ಕೊಡತ್ತೇನೆ ಅಂತಂದ್ರೆ ಎಕ್ಸ್ಟ್ರಾ ಎನರ್ಜಿ ಕೊಟ್ಟೇನಿ, ಆ ಎಕ್ಸ್ಟ್ರಾ ಎನರ್ಜಿ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಎಷ್ಟು ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಾನ್ ಹತ್ರ ಇದೆ, ದಟ್ ಡಿಪೆಂಡ್ಸ್ ಆನ್ ನಾ ಎಷ್ಟು ಎಕ್ಸ್ಟ್ರಾ ಎನರ್ಜಿ ಕೊಟ್ಟೇನೆ ಅನ್ನೋದು. ಸೊ ದೇರ್ ಫೋರ್ ದಿಸ್ ಈಸ್ ದ ಎನರ್ಜಿ ದಟ್ ದಿಸ್ is the energy what I have given. This is the energy which is required. This is work function. So hν minus work function is equal to kinetic energy. Is that clear? So therefore what we can write here is, if you can take work function is nothing but what? hν minus kinetic energy. You can write it any way you want. ನಿಮಗೆ ಗೊತ್ತಿರಬೇಕು hν minus hν0 is kinetic energy. Provided hν is more than hν0. ನಾ ಕೊಟ್ಟಿರುವಂಥ ಎನರ್ಜಿ, ಬೇಕಾಗಿರುವಂಥ ಎನರ್ಜಿ, ಎಲೆಕ್ಟ್ರಾನ್ ಹೊರಗಡೆ ಹೋಗಲಿಕ್ಕೆ ಬೇಕಾಗಿರುವಂಥ ಎನರ್ಜಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಆ ಎಲೆಕ್ಟ್ರಾನ್ ಹೊರಗಡೆ ವಿತ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಎಮಿಟ್ ಆಗಿಬಿಡ್ತದೆ. ಆ ಕೈನೆಟಿಕ್ ಎನರ್ಜಿ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಫಾರ್ಮುಲಾ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ಗುಡ್ ನಂಬರ್ ಆಫ್ ಕ್ವಶನ್ಸ್. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ photoelectric effect with the help of particle nature, the radiation carries photon as a particle. With the help of particle nature, it explains both black body radiation as well as photoelectric effect. Okay, you can see here, on increasing the intensity of light of a given frequency, the number of photons striking the surface is increased. ಒಂದು ರೇಡಿಯೇಷನ್ನು ನೀವು ಪದೇ ಪದೇ ಅದೇ ರೇಡಿಯೇಷನ್ ಅದರ ಮೇಲೆ ಬಿಟ್ರಿ ಅಂತಂದ್ರೆ ಅಕ್ಯುಮುಲೇಟ್ ಆಗ್ತದೆ. ಒಂದು ಮೆಟಲ್ ಮೇಲೆ ನೀವು ರೇಡಿಯೇಷನ್ ಬಿಟ್ರಿ ಅಂತಂದ್ರೆ ದ ರೇಡಿಯೇಷನ್ ವಿಲ್ ಬಿ ಕ್ಯಾರಿಂಗ್ ಸಮ್ ಎನರ್ಜಿ. ಆ ಎನರ್ಜಿಯಲ್ಲಿ ಅಕ್ಯುಮುಲೇಟ್ ಆದರೆ ಇಂಟೆನ್ಸಿಟಿ ಹೆಚ್ಚಾಗ್ತದೆ. ವಿತ್ ಇಂಟೆನ್ಸಿಟಿ ಏನು ಹೆಚ್ಚಾಗ್ತದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಹೆಚ್ಚಾಗ್ತದೆ. ಬಟ್
kinetic energy ಹೆಚ್ಚಾಗಬೇಕಂತಂದ್ರೆ frequency of the radiation should be more. But kinetic energy remains unchanged. ಯಾವಾಗ ನೀವು ಬರೀ ಇಂಟೆನ್ಸಿಟಿ ಹೆಚ್ಚು ಮಾಡಿದ್ರೆ kinetic energy remains unchanged. Consequently, greater is the intensity of light, higher is the number of electrons emitted. Andre number of electrons emitted is directly proportional to intensity. Finally, kinetic energy emitted is directly proportional to frequency. ಇಲ್ಲಿ ನೋಡ್ರಿ, ನೀವು ಇಂಟೆನ್ಸಿಟಿ ಎಷ್ಟಾದರೂ ಹೆಚ್ಚು ಮಾಡ್ರಿ, ನಂಬರ್ kinetic energy of the electron ಏನಿರ್ತದ ಫಿಕ್ಸ್. The kinetic energy of the emitted electron is not depending on intensity. The kinetic energy of the emitted electron is depending on frequency. ನೀವು frequency ಹೆಚ್ಚು ಮಾಡ್ತಾ ಹೋಗ್ರಿ, kinetic energy ಹೆಚ್ಚಾಗ್ತದೆ. Provided ಅದಕ್ಕೆ ಏನಿರಬೇಕು, it should have threshold frequency ಇರಬೇಕು. It should have threshold frequency. Is that clear? ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು. ಇದು ಮಿನಿಮಮ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಅನ್ಕೊಳ್ಳೋಣ. ಇಷ್ಟಿತ್ತಂದ್ರೆ ಆಮೇಲೆ ನೀವು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ದಂಗೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗ್ತದೆ. ಇದಕ್ಕಿಂತ ಕಡಿಮೆ ಇದ್ರೆ, ನ್ಯೂ ನಾಟ್ಗಿಂತ ಕಡಿಮೆ ಇದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ. ಇಸ್ ದಟ್ ಕ್ಲಿಯರ್? ವಾಟ್ ಡಸ್ ದಿಸ್ ಪಾಯಿಂಟ್ ಟೆಲಿಂಗ್ ಯು? ದ ಮಿನಿಮಮ್ ಫ್ರೀಕ್ವೆನ್ಸಿ ರಿಕ್ವೈರ್ಡ್ ಟು ಗಿವ್ ದ ಕೈನೆಟಿಕ್ ಎನರ್ಜಿ ಟು ದ ಎಲೆಕ್ಟ್ರಾನ್. ಇದಕ್ಕಿಂತ ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗೋದೇ ಇಲ್ಲ. ಎಲೆಕ್ಟ್ರಾನ್ ಎಮಿಟ್ ಆಗಬೇಕಂತಂದ್ರೆ ಯು ಶುಡ್ ಹ್ಯಾವ್ ಮೋರ್ ಎನರ್ಜಿ. ಯು ಶುಡ್ ಹ್ಯಾವ್ ಮೋರ್ ಎನರ್ಜಿ ದ್ಯಾನ್ threshold frequency. This is the point of threshold frequency. Okay, the bottom line is this. The number of electrons emitted is directly proportional to intensity, but kinetic energy of the emitted electron is directly proportional to frequency of the radiation incident. Okay, right. That's all in this class. I think all of you enjoyed this class. I think all of you learned more in this class. So in the next class, we will be solving some numericals based on Planck's quantum theory and photoelectric effect. Thank you so much.